ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇವತ್ತು ಮುಂದುವರಿದ ಭಾಗವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಸ್ವಾಮಿ, ಕರ್ತನೆ ಒಳ್ಳೆಯ ಸಮಯಕ್ಕಾಗಿ ಸ್ತುತಿಸಿಕೊಂಡು ಆಡ್ತಾ ಇದ್ದೇವೆ. ರಾಜ್ಯ ಸ್ತುತಿ ಮತ್ತು ಆರಾಧನೆ ಯಜ್ಞವನ್ನು ಅಂಗೀಕಾರ ಮಾಡಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ. ರಾಜ್ಯ ಈ ಸಮಯದಲ್ಲಿ ನಿನ್ನ ವಾಕ್ಯಗಳು ಧ್ಯಾನಿಸುವಾಗ ಆಳವಾದ ಪ್ರಕಟಣೆ ನಮಗೆ ಪ್ರಕಟಪಡಿಸಬೇಕಾಗಿ ಕರ್ತನೆ ಕೇಳಿಕೊಡ್ತಾ ಇದ್ದೇವೆ. ನಮ್ಮನ್ನು ತಗ್ಗಿಸಿ ನಿನ್ನ ಪರಿಶುದ್ಧವಾದ ಕರೆಗೊಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪುನರಾವರ್ತಿ ಕರ್ತನಾದ ಯೇಸುವಿನ ಹೆಸರಲ್ಲಿ ತಮಗೆಲ್ಲರಿಗೂ ನನ್ನ ವಂದನೆಗಳು. ನಾವು ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಅನೇಕ ರಹಸ್ಯಗಳನ್ನು, ಆ ವಾಕ್ಯದಲ್ಲಿ ಅಡಕವಾಗಿರುವ ರಹಸ್ಯಗಳನ್ನು ಪವಿತ್ರಾತ್ಮನು ನಮಗೆ ಪ್ರಕಟಪಡಿಸುತ್ತಾ ಬಂದಿದ್ದಾನೆ. ಪ್ರಿಯರೇ, ಈಗ ನಾವು ಅಧ್ಯಯನ ಮಾಡುವಂಥ ಭಾಗ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 1-7 ವಾಕ್ಯವಾಗಿದೆ. ಅಂದರೆ 7 ಸಭೆಗಳಲ್ಲಿ ಮೊದಲನೇ ಸಭೆಯಾದಂಥ ನಾವು ಎಫೆಸ ಸಭೆಯ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಎಫೆಸ ಪತ್ರಿಕೆ 2 ಮತ್ತು 3ನೇ ವಾಕ್ಯವನ್ನು ಅಲ್ಲಿ 3 ವಾಕ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅಲ್ಲಿ 6 ಆ ಸಭೆಯಲ್ಲಿದ್ದಂಥ ಒಳ್ಳೆಯ ಸಂಗತಿ, ಆ್ಯಕ್ಚುಲಿ ಆ ಸಭೆಯಲ್ಲಿದ್ದಂಥ 7 ಒಳ್ಳೆಯ ಸಂಗತಿಗಳಿವೆ. ಈ ಒಂದು 2 ಮತ್ತು 3ನೇ ವಾಕ್ಯದಲ್ಲಿ 6 ಸಂಗತಿಗಳು ಮತ್ತು 6ನೇ ವಾಕ್ಯದಲ್ಲಿ ಇನ್ನೊಂದು ಸಂಗತಿ, ಒಟ್ಟಿಗೆ ಟೋಟಲ್ 7 ಒಳ್ಳೆಯ ಸಂಗತಿಗಳು ಈ ಸಭೆಯಲ್ಲಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಕರ್ತನಾದ ಯೇಸು ಸ್ವಾಮಿ ಸಭೆಗೆ ಅದರ ಒಳ್ಳೆಯದರ ಕುರಿತಾಗಿ ಮೊದಲು ಹೇಳಿದ ನಂತರವೇ ಅದರ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೋಸ್ಕರವಾಗಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ನಾವು 2ನೇ ಅಧ್ಯಾಯ 3ನೇ ವಾಕ್ಯನ ಓದಿಕೊಳ್ಳೋಣ. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೇರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. ಇಲ್ಲಿ 6 ಸಂಗತಿ, ಈ ಸಭೆಯಲ್ಲಿದ್ದ 6 ಸಂಗತಿ. ಒಂದು ಸಂಗತಿ ಆಗಿದೆ, ಅಪೋಸ್ತಲರು ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಕರೆದುಕೊಳ್ಳುವಂತಹ ಜನರನ್ನು ಪರೀಕ್ಷಿಸಿ ಅವರು ಸುಳ್ಳುಗಾರರೆಂಬುದಾಗಿ ಕಂಡುಕೊಂಡೆಂಬುದಾಗಿ ಹೇಳುವಂಥ ವಾಕ್ಯವನ್ನು ಈಗಾಗಲೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪ್ರಿಯರೇ, ನಾವು ಕಳೆದ ದಿವಸಗಳಿಂದ ಕಲಿತಿದ್ದೇವೆ. ಎಫೆಸ 4:11 ಸಭೆಗೆ ಕರ್ತನು 5 ವಿಧವಾದ ಸೇವಾ ವರಗಳನ್ನು ಕೊಟ್ಟಿದ್ದಾನೆ. 5 ಸೇವಾ ವರಗಳಲ್ಲಿ ಸುಳ್ಳು ಅಥವಾ ಕೃತಕವಾದ 5 ಸೇವಾ ವರಗಳು ಕೂಡ ಇವೆ ಎಂಬುದಾಗಿ ಕೂಡ ಕಳೆದ ದಿವಸಗಳಿಂದ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಾವು ಅಪೊಸ್ತಲರ ಕುರಿತಾಗಿ ಧ್ಯಾನಿಸಿದೆವು. ನಿಜ ಅಪೊಸ್ತಲರು, ಸುಳ್ಳು ಅಪೊಸ್ತಲರು, ಪ್ರವಾದಿಗಳ ಕುರಿತಾಗಿ ಧ್ಯಾನಿಸಿದೆವು. ನಿಜ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಮತ್ತು ಸುವಾರ್ತಿಕರ ಬಗ್ಗೆ ಅಧ್ಯಯನ ಮಾಡಿದೆವು. ನಿಜ ಸುವಾರ್ತಿಕರು, ಸುಳ್ಳು ಸುವಾರ್ತೆಯ ಬಗ್ಗೆ ಕೂಡ ನಾವು ಧ್ಯಾನಿಸಿದ್ದೇವೆ. ಇವತ್ತು ನಾವು ಸಭಾಪಾಲಕರು ಅಥವಾ ಕುರುಬರ ಕುರಿತಾಗಿ, ಅಂದರೆ 4ನೇ ಸೇವೆಯ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಪ್ರಿಯರೇ, ಸತ್ಯವೇದನ ಓದುವಾಗ ಕುರುಬರ ಸೇವೆ ಅಂದರೆ ಸಭಾಪಾಲನ ಸೇವೆ ಅಂದರೆ ಸಭೆಯನ್ನು ಪಾಲನೆ ಮಾಡುವಂಥದ್ದು, ಸಭೆಯನ್ನು ನಡೆಸುವಂಥದ್ದು ಎಂಬುದಾಗಿ ಅರ್ಥ ಬರ್ತದೆ. ಅಥವಾ ಸಭೆಯನ್ನು ಆತ್ಮಿಕವಾಗಿ ಪೋಷಣೆ ಮಾಡುವಂಥದ್ದು ಎಂಬುದಾಗಿ ಬರ್ತದೆ. ನಾವು ಯೆರೆಮೀಯನ ಪುಸ್ತಕ 3:15 ವಾಕ್ಯ ಓದುವಾಗ ದೇವರು ಒಂದು ವಾಗ್ದಾನವನ್ನಲ್ಲಿ ಮಾಡ್ತಾ ಇದ್ದಾನೆ. ಏನೆಂದರೆ, ನನ್ನ ಹೃದಯವನ್ನು ಮೆಚ್ಚುವಂಥ, ಮನಸ್ಸನ್ನೊಪ್ಪುವಂಥ ಪಾಲಕರನ್ನು ನಾನು ಕೊಡ್ತೇನೆ ಎಂಬುದಾಗಿ ಓದುವ ವಾಕ್ಯ. ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಲಿಸುವೆನು. ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು. ನೋಡಿ, ನನ್ನ ಮನಸ್ಸು ಒಪ್ಪುವಂಥ ಪಾಲಕರನ್ನು ನಾನು ಕೊಡ್ತೇನೆಂಬುದಾಗಿ ದೇವರು ಆಗಲೇ ಯೆರೆಮೀಯ ಪ್ರವಾದಿಯ ಮೂಲಕವಾಗಿ ವಾಗ್ದಾನ ಮಾಡಿರುವಂಥದ್ದನ್ನು ಕಾಣ್ತೇವೆ. ಈ ವಾಗ್ದಾನ ದೇವರು ಮಾಡುವುದಕ್ಕೆ ಏನು ಕಾರಣ? ಈ ಸಭಾಪಾಲನಾ ಸೇವೆ 4ನೇ ಸೇವಾ ವರವಾಗಿದೆ. ಇದು ಒಬ್ಬ ಸಭೆಯಲ್ಲಿ ಕುರುಬನಾಗಿ ಅಥವಾ ಸಭಾಪಾಲಕನಾಗಿ ಸೇವೆ ಮಾಡುವಂಥ ವ್ಯಕ್ತಿಗಿರುವಂಥ ಒಂದು ಕರೆಯ ಕುರಿತಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಸಭೆಯನ್ನು ನಡೆಸುವವರು, ಸಭೆಯನ್ನು ಆತ್ಮಿಕವಾಗಿ ಪೋಷಿಸುವವರು, ಸಭಾ ಸೇವೆಯನ್ನು ಮಾಡುವವರು, ಅನೇಕ ವಿಧವಾದ ಅರ್ಥಗಳನ್ನು ಈ ಒಂದು ವಾಕ್ಯಕ್ಕೆ ನಾವು ಪದಕ್ಕೆ ಹೇಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ದೇವರು ಅನೇಕ ವರ್ಷಗಳ ಹಿಂದೆ ಪ್ರವಾದಿಯಾದ ಯೆರೆಮೀಯನ ಮೂಲಕ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು
ನಾನು ನಿಮಗೆ ಕೊಡುತ್ತೇನೆ. ಕಾರಣ ಏನೆಂದರೆ ಅನೇಕ ಸುಳ್ಳು ಪಾಲಕರನ್ನು ಕರ್ತನು ನೋಡಿದ, ಸುಳ್ಳು ಕುರುಬರನ್ನು ಕರ್ತನು ನೋಡಿದ. ಇದರಿಂದ ಕರ್ತನ ಹೃದಯ ಒಡೆದು ಹೋಯಿತು. ಕೊನೆಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ನನ್ನ ಮನಸ್ಸನ್ನು ಒಪ್ಪುವಂಥ ಪಾಲಕರನ್ನು ನಾನು ಕೊಡ್ತೇನೆಂಬುದಾಗಿ. ಹೌದು, ಈ ಲೋಕದಲ್ಲಿ ಹೇಗೆ ಸುಳ್ಳು ಅಪೊಸ್ತಲರಿದ್ದಾರೋ, ಸುಳ್ಳು ಪ್ರವಾದಿಗಳಿದ್ದಾರೋ, ಸುಳ್ಳು ಸುವಾರ್ತಿಕರಿದ್ದಾರೆ, ಅದೇ ರೀತಿ ಸುಳ್ಳು ಸಭಾಪಾಲಕರು, ಅದ ಸುಳ್ಳು ಕುರುಬರು ಕೂಡ ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಮತ್ತಾಯನ ಸುವಾರ್ತೆ 15:20 ವಾಕ್ಯ ಓದೋದಾದರೆ, ಅವರ ಫಲಗಳ ಮೂಲಕವಾಗಿ ಮಾತ್ರ ನಾವು ಅದನ್ನು ಅರಿತುಕೊಳ್ಳೋದಕ್ಕೆ, ಕಂಡು ಹಿಡಿಯೋದಕ್ಕೆ ಸಾಧ್ಯ. ಇದಕ್ಕೆ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ಕೂಡ ಅವಶ್ಯಕವಾಗಿ ಬೇಕು. ಈ ವರ ಕೂಡ ಬೇಕು, ವಾಕ್ಯದ ಜ್ಞಾನ ಕೂಡ ನಮಗೆ ಬೇಕು. ಓದಿ ವಾಕ್ಯವನ್ನು, ಮತ್ತೆ 7:20. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ನೀವು ತಿಳುಕೊಳ್ಳುವಿರಿ. ಅವರ ಫಲಗಳಿಂದ ನೀವು ಅವರನ್ನು ತಿಳ್ಕೊಳ್ತೀರಿ ಎಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಇಲ್ಲಿರುವಂಥದ್ದು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ಸುಳ್ಳು ಸೇವೆಗಳನ್ನು ನಾವು ಕಂಡುಹಿಡಿಯಬೇಕಾದ್ರೆ, ಸುಳ್ಳು ಸೇವಕರನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ಅವಶ್ಯಕವಾಗಿ ಬೇಕು. ಮಾತ್ರವಲ್ಲ, ದೇವರ ವಾಕ್ಯದ ಆಳವಾದ ಜ್ಞಾನ ಮತ್ತು ತಿಳುವಳಿಕೆ ಕೂಡ ನಮಗೆ ಬೇಕು. ಎರಡು ಸಂಗತಿ ನಮ್ಮಲ್ಲಿದ್ದರೆ ಪವಿತ್ರಾತ್ಮನು ಸುಲಭವಾಗಿ ಈ ಒಂದು ಸುಳ್ಳು ಸೇವಕರನ್ನು, ಸುಳ್ಳು ಸೇವೆಗಳನ್ನು ಕಂಡುಹಿಡಿಯೋದಕ್ಕೆ ನಮಗೆ ಸಹಾಯ ಮಾಡುತ್ತಾನೆ. ಪ್ರಿಯರೇ, ನಾವು ಇದರ ಗುಣಲಕ್ಷಣಗಳನ್ನು, ಅಂದರೆ ಸುಳ್ಳು ಕುರುಬರ ಕೆಲವೊಂದು ಗುಣಲಕ್ಷಣಗಳ ಕುರಿತಾಗಿ ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯೆರೆಮೀಯನ ಪುಸ್ತಕ 23 ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 23 1 and 2 ವರ್ಸ್. ನನ್ನ ಕಾವಲಿನ ಕುರಿಗಳನ್ನು ಚದರಿಸಿ, ನನ್ನ ಕಾವಲಿನ ಕುರಿಗಳನ್ನು ಚದರಿಸಿ, ಹಾಳು ಮಾಡುವ ಕುರುಬರ ಗತಿಯನ್ನು, ಹಾಳು ಮಾಡುವ ಕುರುಬರ ಗತಿಯನ್ನು ಏನೆಂದು ಹೇಳಲಿ ಎಂಬುದು. ನೀಲಿ ನೋಡ್ತೇವೆ, ನನ್ನ ಕಾವಲಿನ ಕುರಿಗಳನ್ನ ಏನ್ ಮಾಡ್ತಾರೆ? ಚದುರಿಸಿ ಹಾಳು ಮಾಡುವ ಕುರುಬರಂತ ಇಲ್ಲಿ ವಾಕ್ಯದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ. ಅಂದ್ರೆ ದೇವರ ಕಾವಲಿನ ಕುರಿಗಳನ್ನು ಚದುರಿಸುವಂಥದ್ದು. ಸುಳ್ಳು ಕುರುಬರ ಮೊದಲ ಗುಣಲಕ್ಷಣ ಕುರಿಗಳನ್ನು ಚದುರಿಸುವಂಥದ್ದು. ಎರಡನೇದಾಗಿ ಕುರಿಗಳನ್ನು ಹಾಳು ಮಾಡುವಂಥದ್ದು. ಹಲ್ಲೆಲೂಯ. ಒಂದನೇದಾಗಿ ಕುರಿಗಳನ್ನ ಏನು ಮಾಡ್ತಾರೆ? ಅವುಗಳು ಸುಳ್ಳು ಕುರುಬರು ಚದುರಿಸುತ್ತಾರೆ. ಸುಳ್ಳು ಕುರುಬರಿದ್ದಾರೆ ಈ ಲೋಕದಲ್ಲಿ. ಸುಳ್ಳು ಕುರುಬ ಸೇವೆ ಕೂಡ ಇದೆ. ಯಾಕೆ? ಉಳಿದ 4 ಸುಳ್ಳು ಸೇವೆಗಳು ಇರುವುದಾದರೆ ಸುಳ್ಳು ಕುರುಬ ಕೂಡ ಇದೆ, ಸೇವೆ ಇದೆ ಎಂಬುದಾಗಿ ಕೂಡ ದೇವ್ರ ವಾಕ್ಯ ನಮಗೆ ಎಚ್ಚರಿಸುತ್ತಾ ಇದೆ. ಕಾವಲಿನ ಕುರಿಗಳನ್ನು, ಕರ್ತನ ಕಾವಲಿನ ಕುರಿಗಳನ್ನ ಏನು ಮಾಡ್ತಾರೆ ಅಂತ ಇವರು ಚದುರಿಸುತ್ತಾರೆ. ಒಂದು ಸಭೆಯಲ್ಲಿ ನಿಲ್ಲಕ್ಕೆ ಬಿಡಲ್ಲ, ಒಂದು ಸಭೆಯಲ್ಲಿ ಐಕ್ಯವಾಗಿ ನಿಲ್ಲುವುದಕ್ಕೆ ಬಿಡುವುದಿಲ್ಲ, ಒಂದು ಸಭೆಯಲ್ಲಿ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಬಿಡುವುದಿಲ್ಲ. ಚದುರಿಸುವಂಥ ಒಂದು ಅನುಭವವನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಅದಕ್ಕಾಗಿ ಯಾರು ನಿಮ್ಮನ್ನು ಸಭೆಯಿಂದ ಕೀಳಲಿಕ್ಕೆ ನೋಡ್ತಾರೆ, ನೀವು ಹೋಗುವಂಥ ಸಭೆಯಿಂದ ನಿಮ್ಮನ್ನು ತಪ್ಪಿಸಲಿಕ್ಕೆ ನೋಡ್ತಾರೆ, ಅವರ ಬಗ್ಗೆ ತುಂಬ ಎಚ್ಚರವಾಗಿ ಇರಬೇಕು. ಮಾತ್ರವಲ್ಲ, ಹಾಳು ಮಾಡುವಂಥದ್ದು, ಅಂದರೆ ಆತ್ಮಿಕವಾಗಿ ಹಾಳು ಮಾಡುವಂಥ ಒಂದು ಅನುಭವ. ಪ್ರೈಸ್ ಗಾಡ್. ಹಾಳು ಮಾಡುವಂಥದ್ದು. ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ, ಪರಿಶುದ್ಧವಾದಂಥ ಜೀವಿತ ಇಸ್ತಾ ಇದ್ದೇವೆ. ಕೆಲವೊಮ್ಮೆ ಏನು ಮಾಡ್ತಾರೆ? ತಪ್ಪಾದ ಉಪದೇಶ ಕೊಟ್ಟು ಹಾಳು ಮಾಡುವಂಥ ಕುರುಬ ಸೇವೆಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ. ಮುಂದೆ ಓದಿ 2ನೇ ವಾಕ್ಯ. ಇಸ್ರಾಯೇಲರ ದೇವರಾದ ಯೆಹೋವನು ತನ್ನ ಜನರೆಂಬ ಕುರಿಗಳನ್ನು ಮೇಯಿಸುವ ಕುರುಬರ ದ್ರೋಹವನ್ನು ಕಂಡು ಅವರನ್ನು ಕುರಿತು ಇಂತೆನ್ನುತ್ತಾನೆ. ಸಾಕು. ಇಲ್ಲಿ ದೇವರು ದುಃಖದಿಂದ ಶಬ್ದವನ್ನು, ಸ್ವರವನ್ನು ತೆಗೆದು ತನ್ನ ಸಭೆಯನ್ನು ಹಾಳು ಮಾಡುವಂಥ, ತನ್ನ ಕುರಿಗಳನ್ನು ಹಾಳು ಮಾಡುವಂಥ ಸುಳ್ಳು ಕುರುಬರ ಕುರಿತಾಗಿ ಕರ್ತನಲ್ಲಿ ಸ್ವರವೆತ್ತುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು ಇವರ ಗುಣಲಕ್ಷಣಗಳು ಒಂದನೇದಾಗಿ ನೋಡಿದ್ದೇವೆ, ಚದುರಿಸುವಂಥ ಗುಣ. ಎರಡನೇದು ಕುರಿಗಳನ್ನು ಹಾಳು ಮಾಡುವಂಥದ್ದು, ಅಂದರೆ ಸರಿಯಾದ ಮಾರ್ಗದರ್ಶನ ಕೊಡದೆ, ಸರಿಯಾದ ಒಂದು ಮಾರ್ಗದಲ್ಲಿ ನಡೆಸದೆ, ಹಲಲಿಯ ಅಥವಾ ಆತ್ಮಿಕವಾದ ರೀತಿಯಲ್ಲಿ ನಡೆಸದೆ ಹಾಳು ಮಾಡುವಂಥ ಒಂದು ಅನುಭವ ಇಲ್ಲಿ ನಾವು ಕಾಣ್ತೇವೆ. ಮೂರನೇದಾಗಿ ಎಜೆಕಿಯಲ್ 34, ಎಜೆಕಿಯಲ್ ಚಾಪ್ಟರ್ 34 1ನೇ ವಾಕ್ಯದಿಂದ ಓದ್ತಾ ಹೋಗುವ 8-10 ವಾಕ್ಯದವರೆಗೆ ಉಂಟು ಅದು. ಆದರೆ 8 ವಾಕ್ಯದವರೆಗೆ ಮಾತ್ರ ಇವತ್ತು ಓದ್ತೇವೆ ನಾವು. ಓದಿ. ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಇಸ್ರಾಯೇಲ್ ಎಂಬ ಮಂದೆಯ ಕುರುಬರಿಗೆ ಈ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರ ಗತಿಯನ್ನು ಏನು ಹೇಳಲಿ? ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವಂತ ಒಂದು ಗುಣಲಕ್ಷಣ. ಅಲ್ಲಯ್ಯ,
ಮೊದಲನೇ ಗುಣಲಕ್ಷಣ ಚದುರಿಸುವಂಥದ್ದು, ಎರಡನೇ ಗುಣಲಕ್ಷಣ ಹಾಳು ಮಾಡುವಂಥದ್ದು, ಮೂರನೇ ಗುಣಲಕ್ಷಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವಂಥ ಒಂದು ಅನುಭವ. ಅಲ್ಲಲ್ಲಿಯ ಸ್ವಂತ ಹೊಟ್ಟೆಗೋಸ್ಕರವಾಗಿ ಮಾತ್ರ ಸೇವೆ ಮಾಡುವಂಥದ್ದು. ತ್ಯಾಗ ಇಲ್ಲ ಅವರ ಜೀವಿತದಲ್ಲಿ, ಒಂದು ಸಮರ್ಪಣೆ ಇಲ್ಲ, ಒಂದು ಗುರಿ ಇಲ್ಲ, ಒಂದು ದರ್ಶನ ಇಲ್ಲ. ಕೇವಲ ಹೊಟ್ಟೆ ಪಾಡಿಗೋಸ್ಕರ ಮಾತ್ರ. ಒಂದು ಸಭೆ ಇರಲ್ಲ ಅವರಿಗೆ, ಒಂದು ಕಡೆ ನಿಂತು ಸಭೆಯಲ್ಲಿ ಅವರು ಸೇವೆ ಮಾಡುವುದಿಲ್ಲ, ಆತ್ಮಿಕವಾಗಿ ಬೆಳೆಸುವುದಿಲ್ಲ ಜನರನ್ನು. ಕೇವಲ ಹೊಟ್ಟೆ ಪಾಡಿಗೋಸ್ಕರವಾಗಿ ಮಾತ್ರ ಮಾಡುವಂಥ ಸೇವೆಯನ್ನು ಕಾಣ್ತಾ ಇದ್ದೇವೆ. ಎಷ್ಟೋ ಜನರು ಸಂಬಳಕ್ಕಾಗಿ ಸೇವೆ ಮಾಡುವಂಥ ಒಂದು ಅನುಭವ ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಇಲ್ಲಿ ನೋಡ್ತೇವೆ, ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವಂಥ ಅನುಭವದ ಕುರಿತಾಗಿ ಕರ್ತನು ಇಲ್ಲಿ ಸ್ಪಷ್ಟವಾಗಿ ಎಚ್ಚರಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಅವರು ಸೇವೆ ಮಾಡುವುದಿಲ್ಲ, ನಿಜವಾದಂಥ ಆತ್ಮಭಾರ ಇಲ್ಲ ಕುರಿಗಳ ಬಗ್ಗೆ. ಕುರಿಗಳು ಪರಲೋಕಕ್ಕೆ ಹೋಗಬೇಕು, ರಕ್ಷಣೆ ಹೊಂದಿದ ಕುರಿಗಳು ಸ್ಥಿರವಾಗಿ ನಂಬಿಕೆಯಲ್ಲಿ ನಿಲ್ಲಬೇಕು, ಅವರು ಪರಲೋಕಕ್ಕೆ ಹೋಗಬೇಕು, ದೃಢವಾಗಿ ನಿಲ್ಲಬೇಕು. ಯಾವುದೇ ರೀತಿಯ ಮನೋಭಾವನೆ ಅವರಲ್ಲಿ ಇರುವುದಿಲ್ಲ ಪ್ರಿಯರೇ. ಓಕೆ, ಮುಂದೆ ಓದಿ. ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ? ನೀವು ಕೊಬ್ಬಿನ ಮಾಂಸವನ್ನು ತಿನ್ನುತ್ತೀರಿ, ಉಣ್ಣೆಯ ಹೊದಿಕೆಯನ್ನು ಹೊದಿಯುತ್ತೀರಿ, ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ, ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ. ನಾಲ್ಕನೇದಾಗಿ ಎಲ್ಲ ವಿಧವಾದಂಥ ಅನುಗ್ರಹ ಹೊಂದಿಕೊಳ್ಳುವಂಥ ಹೊಂದಿಕೊಳ್ತಾರೆ ಕುರಿಗಳಿಂದ. ಆದರೆ ಕುರಿಗಳಿಗೆ ಸರಿಯಾದಂತಹ ಮೇವನ್ನು ಕೊಡದೆ ಇರುವಂಥ ಅನುಭವ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅವರಿಗೆ ಸರಿಯಾದ ವಾಕ್ಯದ ತಿಳುವಳಿಕೆ ಕೊಡುವುದಿಲ್ಲ, ಸರಿಯಾದಂಥ ಆತ್ಮೀಯ ಜ್ಞಾನದಲ್ಲಿ ಪೋಷಣೆ ಮಾಡುವುದಿಲ್ಲ. ನಾವು ಯೆರೆಮೀಯ 3:15 ವಾಕ್ಯ ಈಗಾಗಲೇ ಆರಂಭದಲ್ಲಿ ಓದಿದಂಥ ವಾಕ್ಯ, ಅವರು ಜ್ಞಾನ ಮತ್ತು ವಿವೇಕಗಳಿಂದ ನಿಮ್ಮನ್ನು ಪೋಷಿಸುವರು. ಅಲ್ಲಿ ದೇವರು ಏನು ಹೇಳಿದ್ದಾನೆ? ಅವರು ನಿಮ್ಮನ್ನು ಜ್ಞಾನ ಮತ್ತು ವಿವೇಕಗಳಿಂದ ಪೋಷಿಸುವರು. ಜ್ಞಾನ ವಿವೇಕಗಳಿಂದ ಅವರನ್ನು ಪೋಷಿಸುವುದಿಲ್ಲ. ಅವರು ರಕ್ಷಣೆ ಹೊಂದಿದಂಥ 5 ವರ್ಷವೋ 10 ವರ್ಷವೋ 20 ವರ್ಷ ಆದರೂ ಒಂದೇ ರೀತಿಯಲ್ಲಿರುತ್ತಾರೆ. ಆತ್ಮಿಕವಾದ ಯಾವುದೇ ರೀತಿಯ ಬೆಳವಣಿಗೆ ಆ ವಿಶ್ವಾಸಿಗಳೆಂಬ ಕುರಿಗಳಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಇದರಲ್ಲಿ ದುಃಖಪಟ್ಟು ಇಲ್ಲಿ ಕರ್ತನು ಹೇಳುವಂತ ನೋಡ್ತೇವೆ, ನೀವು ಕೊಬ್ಬಿದ್ದನ್ನು ತಿಂತೀರಿ, ಕಡಿತೀರಿ, ಎಲ್ಲ ಮಾಡ್ತೀರಿ, ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ. ಅವುಗಳಿಗೆ ಬೇಕಾದಂಥ, ಮೇಯಿಸುವುದೆಂದ ಅರ್ಥ ಏನು? ಅವುಗಳಿಗೆ ಬೇಕಾದ ಆತ್ಮೀಯ ಮನ್ನವನ್ನು ಕೊಡುವಂಥದ್ದು, ಆತ್ಮಿಕ ಪೋಷಣೆಯನ್ನು ಕೊಡುವಂಥದ್ದು, ಆತ್ಮಿಕ ಆಹಾರವನ್ನು ಕೊಡುವಂಥದ್ದೆಂಬುದಾಗಿ ಅದರ ಅರ್ಥ ಬರುತ್ತದೆ ದೇವರ ವಾಕ್ಯದ ಮೂಲಕ. ಯಾಕಂದರೆ ಮತ್ತಾಯನ ಸುವಾರ್ತೆ 4:4, ಲೂಕ 4:4, ಧರ್ಮೋಪದೇಶಗಳು 8:3 ಈ 3 ವಾಕ್ಯ ಹೇಳ್ತದೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಒಂದೊಂದು ನುಡಿಗಳ ಮೂಲಕವಾಗಿ ಜೀವಿಸ್ತಾನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೆರೆಮೀಯ 15:16 ಹೇಳ್ತದೆ, ನಿನ್ನಿಂದ ದೊರೆತಂಥ ನಿನ್ನ ನುಡಿಗಳನ್ನು ಆಹಾರ ಮಾಡಿಕೊಂಡೆನು, ಅವು ನನ್ನಲ್ಲಿ ಹರ್ಷವು ಆನಂದವು ಉಲ್ಲಾಸವನ್ನು ಉಂಟು ಮಾಡಿತೆಂಬುದಾಗಿ ಯೆರೆಮೀಯನಲ್ಲಿ ಹೇಳುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಕೀರ್ತನೆ ಪುಸ್ತಕ 23ನೇ 1-2 ವಾಕ್ಯ ಓದುವುದಾದರೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು, ಆತನು ನನ್ನನ್ನು ಹಸಿರುಗಾವಲಿನಲ್ಲಿ ತಂಗಿಸುತ್ತಾನೆ ಏನೆಂಬುದಾಗಿ ಹೇಳ್ತಾನೆ ಅಲ್ಲಿ ದಾವಿದನು. ಆತನು ನನ್ನನ್ನು ಹಸಿರುಗಾವಲಿನಲ್ಲಿ ತಂಗಿಸುತ್ತಾನೆ. ಅದರರ್ಥ ಆ ಒಂದು ಕುರಿಗಳೆಂಬ ವಿಶ್ವಾಸಗಳಿಗೆ ಬೇಕಾದ ಆತ್ಮಿಕ ಮೇವು, ಆತ್ಮಿಕ ಪೋಷಣೆ, ಆತ್ಮಿಕ ಆಹಾರ ಅತಿ ಅವಶ್ಯಕವಾದದ್ದು. ಆದರೆ ಇಲ್ಲಿ ಸ್ವಂತ ಹೊಟ್ಟೆ ಕೊರುವಂಥದ್ದು, ಕೊಬ್ಬಿದಗಳನ್ನು ಕಡಿಯುವಂಥದ್ದು ಎಲ್ಲ ಇದೆ. ಎಲ್ಲ ಅವರಿಂದ ಲಾಭಗಳು ಪಡ್ಕೊಂಡು ಆತ್ಮಿಕವಾದ ಪೋಷಣೆ, ಆತ್ಮಿಕವಾದಂಥ ಒಂದು ಬೆಳವಣಿಗೆ ಕೊಡದಿರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಓಕೆ, ಮುಂದೆ ಓದುವ. 5ನೇದಾಗಿ ಎಸೆಕಿಯೇಲ್ 34 ಕಂಟಿನ್ಯೂ. ನೀವು ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ. ಓಕೆ, 5ನೇದು ಗುಣಲಕ್ಷಣ, ದುರ್ಬಲವಾದ ಬಲಹೀನವಾದ ಕುರಿಗಳನ್ನು ಬಲಗೊಳಿಸದೆ ಇರುವಂಥದ್ದು. ಪ್ರೈಸ್ ಗಾಡ್. ದುರ್ಬಲವಾದವುಗಳು, ವೀಕ್ ಯಾವುದಿದೆ, ಆತ್ಮಿಕವಾಗಿ ಯಾವುದು ಬಲಹೀನ ಇದೆ, ಅವರನ್ನು ಬಲಪಡಿಸುವುದಿಲ್ಲ. ಅವರಿಗೆ ಬೇಕಾದಂಥ ಆತ್ಮಿಕ ಬಲ ಕೊಟ್ಟು ಪೋಷಣೆ ಕೊಟ್ಟು ಬೆಳೆಸುವಂಥ ಒಂದು ಯಾವುದೇ ರೀತಿಯ ಅನುಭವ ಅಲ್ಲಿ ಇಲ್ಲದೆ ಇರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಎಷ್ಟೋ ದೇಶಗಳನ್ನು ನಾನು ಸುತ್ತಿದ್ದೇನೆ, ಅನೇಕ ಅನುಭವಗಳನ್ನು ನಾನು ಅನುಭವ ಕಂಡಿದ್ದೇನೆ ಪ್ರಿಯರೇ. ಕೆಲವರು ಹೇಳ್ತಾರೆ 10 ವರ್ಷ ಆಯಿತು ರಕ್ಷಣೆ, ಒಂದು 20 ವರ್ಷ ಆಯಿತು. ಅನೇಕರಿಗೆ ಸತ್ಯವೇದದಲ್ಲಿ ಮಾರ್ಕ ಎಲ್ಲಿದೆ ಮತ್ತ ಎಲ್ಲಿದೆ ಗೊತ್ತಿರುವುದಿಲ್ಲ.
ತುಂಬ ದುಃಖವಾಗುತ್ತದೆ. ಆದರೆ ಅನೇಕರಿಗೆ ಸತ್ಯವಾದ ಓದಲಿಕ್ಕೆ ಸಮಯದ ಎನ್ಕರೇಜ್ ಅಥವಾ ಪ್ರೋತ್ಸಾಹ ಕೊಡದಿರುವಂಥ ವ್ಯಕ್ತಿಗಳನ್ನು ಕೂಡ ನಾವು ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ದುರ್ಬಲವಾದವುಗಳು, ಬಲಹೀನವಾದವುಗಳು ಅಂದರೆ ವಿಶ್ವಾಸಿಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ನಂಬಿಕೆಯಲ್ಲಿ ಕೆಲವೊಬ್ಬರು ಸ್ಟ್ರಾಂಗ್ ಆಗಿರ್ತಾರೆ, ಕೆಲವರು ಬಲಹೀನರಾಗಿರುತ್ತಾರೆ. ಅಂಥ ಬಲಹೀನವಾದವುಗಳನ್ನು ಬಲಪಡಿಸುವಂಥದ್ದು ಒಂದು ಕುರುಬರ ಒಂದು ಏನಾಗಿದೆ, ಒಂದು ಜವಾಬ್ದಾರಿ ಆಗಿದೆ ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ತೇವೆ. ಮುಂದಕ್ಕೆ ಓದಿ 6ನೇದಾಗಿ, ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ. 6ನೇದಾಗಿ ರೋಗದವುಗಳನ್ನು ಸ್ವಸ್ಥ ಮಾಡುವಂಥ, ರೋಗ ಎಂಬುದಾಗಿ ಹೇಳಿದ್ರೆ ನಮ್ಮ ಮನಸ್ಸಿಗೆ ಬರುವಂಥ ಒಂದು ವಿಷಯ ಯಾವುದೆಂದರೆ ಶಾರೀರಿಕ ರೋಗ ಮಾತ್ರವಲ್ಲ. ಅದು ಶಾರೀರಿಕ ರೋಗ ಮಾತ್ರವಲ್ಲ, ಶಾರೀರಿಕ ರೋಗದ ಬಗ್ಗೆ ಮಾತ್ರ ಈ ವಾಕ್ಯ ಹೇಳ್ತಾ ಇಲ್ಲ. ಆತ್ಮಿಕವಾದಂಥ ರೋಗ ಇದೆ, ಮಾನಸಿಕವಾದಂಥ ರೋಗ ಕೂಡ ಇದೆ ಪ್ರಿಯರೇ. ಆದರೆ ನಾವು ಒಬ್ಬ ಕುರುಬನು, ಒಬ್ಬ ವ್ಯಕ್ತಿಗೆ ಏನು ಸಮಸ್ಯೆ, ಯಾಕೆ ಆತನು ಬೆಳೀತಾ ಇಲ್ಲ, ಅವನಲ್ಲಿರುವಂಥ ಕೊರತೆಯನ್ನು ತಿಳ್ಕೋಬೇಕು. ಅವನಿಗೆ ಮಾನಸಿಕವಾದಂಥ ಪೋಷಣೆ ಬೇಕಾ, ಆತ್ಮಿಕವಾದ ಪೋಷಣೆ ಬೇಕಾ, ಅವನಿಗೆ ಆತ್ಮಿಕ ಸ್ವಸ್ಥತೆ ಅವಶ್ಯಕತೆ ಇದೆಯಾ, ಮಾನಸಿಕ ಸ್ವಸ್ಥತೆ ಅವಶ್ಯಕತೆ ಇದೆಯಾ, ಶಾರೀರಿಕ ಸ್ವಸ್ಥತೆಯ ಅವಶ್ಯಕತೆ ಇದೆಯಾ, ಅದನ್ನು ಆತನು ಕಂಡುಕೊಳ್ಳಬೇಕು. ಅಲ್ಲಲ್ಲೂಯ್ಯ. ಅದಕ್ಕೆ ರೋಗದವುಗಳನ್ನು ಸ್ವಸ್ಥಪಡಿಸಲಿಲ್ಲ ಎಂಬುದಾಗಿ ಕರ್ತನಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಒಬ್ಬ ಕುರುಬನ ಕರ್ತವ್ಯ ಅವರ ಅವಶ್ಯಕತೆಗೆ ತಕ್ಕಂತೆ. ಇಲ್ಲಿ ಪೌಲನು ಹೇಳ್ತಾನೆ ನೋಡಿ, ಕೀರ್ತನೆ 23ನೇ 1ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಅಲ್ಲಲ್ಲಿಯ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ ಅಲ್ಲಿ ಆತನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಕೆಲವೊಬ್ಬರಿಗೆ ಸ್ವಸ್ಥತೆಯ ಆರೋಗ್ಯದ ಕೊರತೆ ಇರ್ತದೆ, ಇನ್ನು ಕೆಲವರಿಗೆ ನಂಬಿಕೆ ಕೊರತೆ ಇದೆ. ತೆಸಲೋನಿಕ ಸಭೆಯವರಿಗೆ ನಂಬಿಕೆ ಕೊರತೆ ಇತ್ತು. 1 ತೆಸಲೋನಿಕ ಚಾಪ್ಟರ್ 3 ವರ್ಸಸ್ 10 ವಾಕ್ಯ ಓದುವಾಗ ತೆಸಲೋನಿಕ ಸಭೆಯವರಿಗೆ ಇದ್ದಂಥ ಕೊರತೆ ಅದು ನಂಬಿಕೆ ಕೊರತೆ ಆಗಿತ್ತು. ಕೊರತೆ ಅಂದರೆ ನಮಗೆ ನಮ್ಮ ಗಮನಕ್ಕೆ ಬರುವಂಥದ್ದು ಏನೆಂದರೆ ಲೌಕಿಕವಾಗಿ ನಾವು ಸಡನ್ಲಿ ಯೋಚಿಸುವಾಗ ಆರ್ಥಿಕ ಕೊರತೆ. ಕೇವಲ ಆರ್ಥಿಕ ಕೊರತೆ ಮಾತ್ರವಲ್ಲ, ನಂಬಿಕೆಯ ಕೊರತೆ ಇದೆ, ಪ್ರೀತಿಯ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ, ತಿಳುವಳಿಕೆಯ ಕೊರತೆ ಇದೆ. ಅನೇಕ ವಿಧವಾದ ಕೊರತೆಗಳ ಬಗ್ಗೆ ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ಇಲ್ಲಿ ದೇವ್ರ ದುಃಖದಿಂದ ಹೇಳ್ತಾ ಇದ್ದಾನೆ, ಈ ಕುರುಬರ 6ನೇ ಗುಣಲಕ್ಷಣ ಆ ರೋಗದವುಗಳನ್ನು ಸ್ವಸ್ಥಪಡಿಸದೆ ಇರುವಂಥದ್ದು. ರೋಗಗ್ರಸ್ತವಾದಂಥ, ಅದು ಆತ್ಮಿಕ ರೋಗವಾಗಿರ್ಬೋದು, ಮಾನಸಿಕ ರೋಗ ಆಗಿರ್ಬೋದು, ಶಾರೀರಿಕ ರೋಗ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ಬೇಕಾದ ರೀತಿಯ ಒಂದು ಅವರಿಗೆ ಸೇವೆ ಮಾಡಿ ಆ ರೋಗಿ ಕುರಿಗಳನ್ನು ಸ್ವಸ್ಥಪಡಿಸುವಂಥ ಸೇವೆಗೆ ನಡೆಸುವಂಥದ್ದಾಗಿದೆ. ಓಕೆ, ನಾವು ಮುಂದಕ್ಕೆ ನೋಡುವ 7ನೇದಾಗಿ, ಮುರಿದ ಅಂಗಗಳನ್ನು ಕಟ್ಟಲಿಲ್ಲ. 7ನೇದಾಗಿ ಅವರ ಗುಣಲಕ್ಷಣ ಮುರಿದ ಅಂಗಗಳನ್ನು ಕಟ್ಟದೆ ಇರುವಂಥದ್ದು. ಅದರ ಅರ್ಥ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಅನೇಕ ಸಮಯಗಳಲ್ಲಿ ಕುರಿಗಳು ತಪ್ಪು ಮಾಡುತ್ತವೆ. ಕೆಲವೊಮ್ಮೆ ಹಿಂಡಿನಿಂದ ತಪ್ಪಿಸಿಕೊಂಡು ಹೋಗಿ ಹೊಂಡದಲ್ಲಿ ಬಿದ್ದು ಹೋಗುತ್ತವೆ. ಕೆಲವೊಮ್ಮೆ ಗಾಯಗಳಾಗುತ್ತವೆ ಅವುಗಳಿಗೆ. ದಾರಿ ತಪ್ಪಿದ ನಂತರವಾಗಿ ಈ ಮುರಿದ ಅಂಗಗಳು ಎಂಬುದಾಗಿ ಹೇಳಬೇಕಾದ್ರೆ, ಅಂದರೆ ದಾರಿ ತಪ್ಪಿ ಹೋದ ನಂತರವಾಗಿ ನಡೆಯುವಂಥವರ ಜೀವಿತದಲ್ಲಿ ಕೆಲವು ಅನುಭವಗಳು, ನೋವಿನ ಅನುಭವಗಳು, ಕೆಲವೊಂದು ಗಾಯಗಳು, ಮುರಿದ ಅಂಗಗಳನ್ನು ಕಟ್ಟುವಂಥದ್ದು. ಯಾವ ಭಾಗದಲ್ಲಿ ಅವರಿಗೆ ಸೇವೆಯ ಅವಶ್ಯಕತೆ ಇದೆ, ಯಾವ ಭಾಗದಲ್ಲಿ ಅವರಿಗೆ ವಾಕ್ಯದ ಅವಶ್ಯಕತೆ ಇದೆ, ಯಾವ ಭಾಗದಲ್ಲಿ ಅವರಿಗೆ ಸ್ವಸ್ಥತೆಯ ಅವಶ್ಯಕತೆ ಇದೆ, ಆ ಭಾಗವನ್ನು ಅರಿತುಕೊಂಡು ಆ ಒಂದು ಭಾಗದಲ್ಲಿ ಅವರಿಗೆ ಸೇವೆ ಮಾಡುವಂಥ ಒಂದು ಅನುಭವವಾಗಿದೆ. ಮುರಿದ ಅಂಗಗಳನ್ನು ಕಟ್ಟುವಂಥ ಒಂದು ಅನುಭವ ಪ್ರಿಯರೇ. ನಾವು ಮುಂದಕ್ಕೆ ಹೋಗಿ 7ನೇದಾಗಿ ಮುಂದಕ್ಕೆ ನೋಡುವ, ಓಡಿಸಿದವುಗಳನ್ನು ಮಂದೆಗೆ ಸೇರಿಸಲಿಲ್ಲ. 8ನೇದಾಗಿ ಈ ಒಂದು ಸುಳ್ಳು ಕುರುಬರ ಗುಣಲಕ್ಷಣ ಓಡಿಸಿದವುಗಳನ್ನು ಮಂದಿಗೆ ಸೇರಿಸದೆ ಇರುವಂಥದ್ದು. ಓಡಿಸಿದವುಗಳು ಅಂದರೆ ಇಲ್ಲಿ ನಾವು ನೋಡುವಂಥದ್ದು ಏನೆಂದರೆ, ಸೈತಾನನು ಓಡಿಸುವಂಥ ಕುರಿಗಳಿವೆ ಅಲ್ಲಲ್ಲಿಯ. ಯಾಕಂದರೆ ಕುರುಗಳನ್ನು ಓಡಿಸುವಂಥದ್ದು ನಿಜವಾದ ಕುರಿಗಳು ಲೋಕದಲ್ಲಿ ನಾವು ನೋಡುವುದಾದರೆ ಅವುಗಳನ್ನು ಓಡಿಸುವಂಥದ್ದು ದುಷ್ಟ ಮೃಗಗಳಾಗಿರುತ್ತದೆ. ಆದರೆ ಇಲ್ಲಿ ಸಭೆಯ ಕುರಿಗಳ ಕುರಿತಾಗಿ ಕರ್ತನು ಮಾತಾಡುವಾಗ ಓಡಿಸಿದವುಗಳೆಂಬುದಾಗಿ ಹೇಳುವಾಗ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಕೆಲವರು ಏನಾಗುತ್ತಾರೆ, ಹಿಂಡಿನಿಂದ ತಪ್ಪಿ ಹೋಗುತ್ತಾರೆ, ಸಭೆಯಿಂದ ತಪ್ಪಿ ಹೋಗುವಂಥ ಒಂದು ಅನುಭವಗಳು. ಆ ಕುರಿಗಳನ್ನು ಕಂಡುಕೊಂಡು ಸಭೆಗೆ ಸೇರಿಸುವಂಥ ಒಂದು ಅನುಭವದ ಕುರಿತಾಗಿ ಇಲ್ಲಿ ಕರ್ತನು ಮಾತನಾಡ್ತಾ ಇದ್ದಾನೆ ಅಲ್ಲಲ್ಲಿಯ. ಆ ಕುರಿಗಳನ್ನು ಓಡಿಸಿದವುಗಳಂದರೆ ಬೇರೆ ರೀತಿ ಓಡಿಸಬಹುದು. ಹಿಂಸೆಯಿಂದಾಗಿ ಓಡಿಸಲ್ಪಡಬಹುದು. ಅವ ಕರ್ತನಿಗೋಸ್ಕರ ನಿಂತಾಗ
ನಂಬಿಕೆ ದೃಢವಾಗಿ ನಿಂತಾಗ ಅವ್ರಿಗೆ ಹಿಂಸೆ ಸಂಭವಿಸಿದಿಂದಾಗಿ ಅದರಿಂದಿಗೆ ಓಡಿ ಹೋದಂಥ ಅನುಭವ ಆಗಿರಬಹುದು, ಪಾಪದಲ್ಲಿ ಬಿದ್ದ ನಿಮಿತ್ತವಾಗಿ ಓಡಿಸಲ್ಪಟ್ಟಂಥ ಅನುಭವ ಆಗಿರ್ಬೋದು, ಅಥವಾ ಕೆಲವೊಂದು ಕಷ್ಟಗಳ ನಿಮಿತ್ತ ಓಡಿಸಲ್ಪಟ್ಟಂಥ ಅನುಭವ ಆಗಿರ್ಬೋದು. ಯಾವುದೇ ಒಂದು ಕಾರಣಕ್ಕಾಗಿ ಹಿಂದಿನಿಂದ ತಪ್ಪಿಸಿ ಓಡಿಸಲ್ಪಟ್ಟ ಅನುಭವದಲ್ಲಿರುವಂಥ ಕುರಿಗಳನ್ನು ಕಂಡು ಹಿಡಿದು ಅವುಗಳನ್ನು ಮಂದೆಗೆ ಸೇರಿಸುವಂಥದ್ದು ಕುರ್ಬನ ಒಂದು ಕರ್ತವ್ಯ ಎಂಬುದಾಗಿ ನಾವಿಲ್ಲಿ ತಿಳ್ಕೊಳ್ತೇವೆ. ಓಕೆ, 9ನೇದಾಗಿ ಮುಂದಕ್ಕೆ ಓದುವ. ತಪ್ಪಿಸಿಕೊಂಡವುಗಳನ್ನು ಹುಡುಕಲಿಲ್ಲ. 9ನೇದಾಗಿ ತಪ್ಪಿಸಿಕೊಂಡವುಗಳನ್ನು ಹುಡುಕುವಂತ ಯೇಸುಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ. ಮತ್ತೆ ಲೂಕನ ಸುವಾರ್ತೆ 19 ಅಧ್ಯಾಯ 9 ಮತ್ತು 10 ವಾಕ್ಯ ಓದುವ. ಅಲ್ಲಿ ಜಕ್ಕಾಯನಿಗೆ ಸಂಬಂಧವಾಗಿ ಅಲ್ಲಿ ಹೇಳಿದಂಥ ಮಾತು ಅದು. ಲೂಕ 19, ಲೂಕ್ 19:9 and 10 ವರ್ಸ್. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಕೆಟ್ಟು ಹೋಗಿದ್ದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಕೆಟ್ಟು ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನೆಂಬುದಾಗಿ ಕರ್ತನಾದ ಯೇಸುಸ್ವಾಮಿಯಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ತಪ್ಪಿಸಿಕೊಂಡವುಗಳನ್ನು ಹುಡುಕಿ ಹೋಗುವಂಥ ಒಂದು ಕರ್ತವ್ಯ ಅಥವಾ ಜವಾಬ್ದಾರಿ ಒಬ್ಬ ಕುರುಬರದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು. ಓಕೆ, ಮುಂದೆ ಓದಿ. ಅವುಗಳನ್ನು ಹಿಂಸೆ ಬಲಾತ್ಕಾರಗಳಿಂದ ಆಳುತ್ತಾ ಬಂದಿದ್ದೀರಿ. 10ನೇದಾಗಿ ಸುಳ್ಳು ಕುರುಬರ ಗುಣಲಕ್ಷಣ ಹಿಂಸೆ ಮತ್ತು ಬಲಾತ್ಕಾರಗಳಿಂದ ಆಳ್ವಿಕೆ ಬರುವಂಥ ಒಂದು ಅನುಭವವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಿಂಸೆ, ಬಲಾತ್ಕಾರ, ಅಲ್ಲಲಿಯ ಒಂದು ಅಧಿಕಾರದೊಂದಿಗೆ ಇದು ಮಾಡುವಂಥದ್ದು, ಅಲ್ಲಲಿಯ ಈ ರೀತಿಯ ಒಂದು ಅನುಭವದಿಂದ ಆಳುವಂಥ ಒಂದು ಅನುಭವ ಸುಳ್ಳು ಕುರುಬರ ಕುರಿತಾಗಿ ನಾವು ಇಲ್ಲಿ ಯೇಸುಸ್ವಾಮಿ ಖಂಡಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಂದೆ ಓದಿ. 11ನೇದಾಗಿ ಕುರುಬರು ಇರಲಿಲ್ಲವಾದುದರಿಂದ ಅವು ಚದುರಿ ಹೋದವು. 11ನೇದಾಗಿ ಕುರುಬರು ಇರಲಿಲ್ಲವಾದ್ದರಿಂದ ಅವುಗಳು ಚದುರೋದು. ಇದರ ಅರ್ಥ ಏನು? ಅವರ ಒಂದು ಕಷ್ಟದ ಸಮಯದಲ್ಲಿ, ಅವರು ಹಿಂಸೆಯ ಸಂದರ್ಭದಲ್ಲಿ ಕುರುಬರು ಜೊತೆ ನಿಂತು ಅವರನ್ನು ಬಲಪಡಿಸಬೇಕು, ಅವರಲ್ಲಿ ಧೈರ್ಯ ತುಂಬುವವರಾಗಿರಬೇಕು, ನಂಬಿಕೆಯ ವಾರ್ತೆಗಳನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹದ ಮಾತುಗಳನ್ನು ಕೊಟ್ಟು ಅವ್ರನ್ನ ದೃಢವಾಗಿ ನಿಲ್ಲಿಸುವವರಾಗಿರಬೇಕು. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅವರು ಪುನಃ ವಾಕ್ಯವನ್ನು ಕುರುಬರು ಇರಲಿಲ್ಲವಾದುದರಿಂದ ಅವು ಚದುರಿ ಹೋದವು. ಕುರುಬರು ಇರಲಿಲ್ಲ. ಇಂಥ ಹೋರಾಟಗಳು ಬರುವಾಗ, ಇಂಥ ಸಮಸ್ಯೆಗಳು ಬರುವಾಗ, ಇಂಥ ಶೋಧನೆಗಳ ಜೀವಿತದಲ್ಲಿ ಬರುವಾಗ, ಹಿಂಸೆಗಳು ಬರುವಾಗ ಕುರುಬರು ಅವರೊಂದಿಗೆ ಇಲ್ಲದಿರುವ ಕಾರಣ ಆ ಕುರಿಗಳು ಚದುರಿಸಲ್ಪಟ್ಟವು ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿಯ ಆದ ಕಾರಣ ಹಿಂಸೆಗಳು ಬರುವಾಗ ಕುರಿಗಳಿಗೆ ಅಥವಾ ಕ್ರೈಸ್ತ ವಿಶ್ವಾಸಿಗಳಿಗೆ ಹಲಲುಯ ಕಷ್ಟಗಳು ಬರುವಾಗ ಒಬ್ಬ ಕುರುಬನಾದವನು ಅವರ ಜೊತೆ ನಿಂತು ಅವರಿಗೆ ಧೈರ್ಯ ತುಂಬಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು, ಅವರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು, ಅವನು ಹುರಿದುಂಬಿಸಬೇಕು, ಅವನು ಸಂತೈಸಬೇಕು, ಅವನು ಬಲಪಡೆ. ಅವಾಗ ಚದುರಿ ಹೋಗುವುದಿಲ್ಲ. ಕುರಿಗಳು ಚದುರಿ ಹೋಗುವುದಕ್ಕೆ ಆಸ್ಪದವೇ ಆಗುವುದಿಲ್ಲ ಪ್ರಿಯರೇ. ಓಕೆ, ಮುಂದೆ ಓದಿ. ದಿಕ್ಕಾಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. 12ನೇದಾಗಿ ಇಲ್ಲಿ ನಾವು ಕಾಣುವಂಥದ್ದು ದಿಕ್ಕಾಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾಗುವಂಥ ಅನುಭವ. ನಾವು ಹಳೆ ಒಡಂಬಡಿಕೆಯಲ್ಲಿ ಕಾಡಿನ ದುಷ್ಟ ಮೃಗಗಳು ಎಂಬುದಾಗಿ ಹೇಳುವಂಥ ಒಂದು ಇದನ್ನು ಅನುಭವವನ್ನು ಹೊಸ ಒಡಂಬಡಿಕೆಯಲ್ಲಿ ದುಷ್ಟ ಆತ್ಮಗಳಿಗೆ ಹೋಲಿಕೆ ಮಾಡಲಾಗಿದೆ. ಇಲ್ಲಿ ದುಷ್ಟ ಆತ್ಮಗಳಿಂದ ನಾವು ಕುರಿತಾಗಿ ಓದಿ ಆ ವಾಕ್ಯವನ್ನು. ದಿಕ್ಕಾಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. ದಿಕ್ಕಾಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾಗುವಂತ ಕುರಿಗಳ ಕುರಿತಾಗಿ ಇಲ್ಲಿ ಕರ್ತನು ಎಚ್ಚರಿಸ್ತಾ ಇದ್ದಾನೆ. ಅಂದ್ರೆ ಈ ದಿಕ್ಕಾಪಾಲ ಕಾಡಿನ ಮೃಗ ಯಾಕೆ ತುತ್ತಾಗಿತ್ತು? ಕುರುಬನು ಅವರಿಗೆ ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಕೊಡದೆ ಇರುವ ನಿಮಿತ್ತ, ಪ್ರೊಟೆಕ್ಷನ್ ಕೊಡದೆ ಇರುವ ನಿಮಿತ್ತವಾಗಿ ಈ ರೀತಿ ಆಗುವುದಕ್ಕೆ ಸಾಧ್ಯವಾಗುತ್ತೆ. ಮುಂದೆ ಓದಿ. ನನ್ನ ಕುರಿಗಳು ಮಲೆನಾಡಿನಲ್ಲೆಲ್ಲ ಎತ್ತರವಾದ ಪ್ರತಿಯೊಂದು ಬೆಟ್ಟದ ಮೇಲೆ ಅಲಿದಾಡಿದವು. ಹೌದು, ನನ್ನ ಕುರಿಗಳು. 13ನೇದಾಗಿ ಕರ್ತನು ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಕುರಿಗಳು ಮಲೆನಾಡಿನ ಎತ್ತರವಾದ ಬೆಟ್ಟಗಳಲ್ಲಿ ಅಲ್ಲೇ ದಾಡುವಂಥ ಅನುಭವ. 13ನೇದಾಗಿ ವಿಶ್ವಾಸಿಗಳು ದಾರಿ ತಪ್ಪಿದರು, ಅನೇಕ ಅಲಿದಾಡುವಂಥ ಅನುಭವ ಉಂಟಾಯಿತು. ಎಲ್ಲಿ ಕೂಡ ಸ್ಥಿರತೆ ಇಲ್ಲ. ಕಾರಣ ಕುರುಬರು ಅವರ ಬಗ್ಗೆ ಕಾಳಜಿ ತೆಗೆದುಕೊಳ್ಳದೆ ಇರುವ ನಿಮಿತ್ತವಾಗಿ ಈ ರೀತಿ ಅನುಭವಗಳು ಅವರ ಜೀವಿತದಲ್ಲಿ ಆಗುವಂಥದ್ದನ್ನು ಕರ್ತನಲ್ಲಿ ತಿಳಿಸ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಹೌದು, ನನ್ನ ಕುರಿಗಳು ಭೂಮಂಡಲದಲ್ಲೆಲ್ಲ ಚದುರಿ ಹೋದವು. 14ನೇದಾಗಿ ನನ್ನ ಕುರಿಗಳು
ಭೂಮಂಡಲದಲ್ಲೇ ಚದುರಿ ಹೋದವು, ಯಾರು ಅವುಗಳ ಹಿಂದೆ ಹೋಗಿ ಹುಡುಕಲಿಲ್ಲ. ಯಾರು ಅವುಗಳ ಹಿಂದೆ ಹೋಗಿ 15 ಅವುಗಳ ಹಿಂದೆ ಹೋಗಿ ಹುಡುಕಲಿಲ್ಲ. ಸುಳ್ಳು ಕುರುಬರು ಹೇಗಿರ್ತಾರೆ ಗೊತ್ತುಂಟಾ? ಚದುರಿ ಹೋದ ಕುರಿಗಳ ಹಿಂದುಗಡೆ ಹೋಗಿ ಅವುಗಳನ್ನು ಹುಡುಕಿ ಪುನಃ ಮಂದೆಗೆ ಸೇರಿಸುವಂಥ ಕಾರ್ಯವನ್ನು ಅವುಗಳು ಮಾಡುವುದಿಲ್ಲ. ಚದುರಿಸುತ್ತವೆ, ಗುಂಪುಗಳನ್ನು ಚದುರಿಸುವಂಥ ಒಂದು ಕೆಲಸ ಮಾಡ್ತಾರೆ. ಅಲ್ಲಲ್ಲಿಯ ನಾನು ಎಷ್ಟೋ ಕಡೆ ನಾನು ನೋಡಿದ್ದೇನೆ, ನನ್ನ ಕಣ್ಣಲ್ಲಿ ನೋಡಿದಂಥ ಎಷ್ಟೋ ಅನುಭವಗಳು ಉಂಟು. ಈ ರೀತಿಯ ಒಂದು ಕೆಲವು ನನಗೆ ಗೊತ್ತಿರುವಂಥ ಯಾವುದೊಂದು ಕಡೆ, ನಾನು ಎಲ್ಲಿ ಅಂತ ಹೇಳುವುದಿಲ್ಲ, ಯಾವ ದೇಶ ಯಾವ ರಾಜ್ಯ ಏನೆಂಬುದಾಗಿ ಹೇಳುವುದಿಲ್ಲ, ಯಾವ ಸಭೆ ಎಂಬುದಾಗಿ, ಒಂದು ಕಡೆ ಒಬ್ಬ ಸೇವಕರು ಒಂದು ಸಭೆಗೆ ಸ್ವಾರ್ಥ ಸೇವೆ ಮಾಡುವುದಕ್ಕೆ ಕರೆಯಲ್ಪಟ್ಟರು. ಭಾರತದಿಂದಲೇ ಅವರು ಹೋಗಿ ಸ್ವಾರ್ಥ ಸೇವೆಯಲ್ಲಿ ಮಾಡಿದರು. ಕೊನೆಗೆ ಅಲ್ಲಿ ಏನು ಮಾಡಿದ್ದಾರೆ, ಒಂದು ಕುಟುಂಬದೊಟ್ಟಿಗೆ ಸಂಬಂಧವನ್ನು ಬೆಳೆಸಿ ಮತ್ತು ಅದೇ ಕುಟುಂಬ ಅವರಿಗೆ ಅಲ್ಲಿ ವಿಸಾಕ್ಕೆಲ್ಲ ಸಹಾಯ ಮಾಡಿತ್ತು. ಸಭಾಪಾಲಕರ ಮೂಲಕವಾಗಿ ಆ ಸಭೆಯನ್ನು ವಿಭಾಗ ಮಾಡಿದರು. ಇನ್ನೊಂದು ಸಭೆ ಅವರು ಕಟ್ಟಿಬಿಟ್ಟರು. ಪ್ರಿಯರೇ, ಈ ರಾಷ್ಟ್ರದ್ದು ಹೃದಯ ಒಡೆದ ಅನುಭವ ಆಯಿತು. ಕೊನೆಗೇನಾಯಿತು ಗೊತ್ತುಂಟಾ? ಸುಮಾರು ಒಂದು 2 ವರ್ಷಗಳವರೆಗೆ ಸಭೆಯನ್ನು ಅವರು ನಡೆಸಿದರು. ಯಾರು ಅಷ್ಟೇ ಜನ ಇದ್ದರು, ಎಷ್ಟು ಜನ ಇದ್ದರು, ಅವರೊಬ್ಬ ಪ್ರವಾದಿ ಆಗಿದ್ದರು. ಅವರ ಪರಿಚಯ ನನಗೆ ಭಾರತದಿಂದಲೇ ಇದೆ. ಆ ಪ್ರವಾದಿಯ ಪರಿಚಯ ನನಗೆ ಇಲ್ಲಿಂದಲೇ ಇದೆ. ಅಂದರೆ ಅಲ್ಲಿ ಹೋದಾಗ ಆ ದೇಶದಲ್ಲಿ ಆ ಸಭೆ ವಿಭಾಗ ಮಾಡಿದಾಗ ಪಾಸ್ಟರ್ ಹೃದಯ ಒಡೆದಿತ್ತು. ಅವರೊಟ್ಟಿಗೆ ಹೋದವರೆಲ್ಲರೂ 1.5-2 ವರ್ಷ ಮಾತ್ರ ಅವ್ರ ಜೊತೆ ನಿಂತರು. ಕೊನೆಗೆ ಇದು ಹೋದರೂ ಮಾತ್ರ ಸಭೆ ಬೆಳೆಯಲಿಲ್ಲ. ಕಾರಣ ಅವರಿಗೆ ಒಂದು ಸಭಾಪಾಲನ ಸೇವೆ ಅವರಿಗೆ ಇರಲಿಲ್ಲ. ಅವರೊಬ್ಬ ಪ್ರವಾದಿ, ಅದು ನನಗೂ ಕೂಡ ಗೊತ್ತಿತ್ತು. ಆ 2 ವರ್ಷಗಳ ನಂತರವಾಗಿ ಅವರ ಇರುವಂಥ ಜನರು ಕೂಡ ಚದುರಾಗಿ ಹೋದರು. ಅವರು ಇಷ್ಟು ಅನೇಕರು ಇವರು ಆತ್ಮಿಕವಾಗಿ ಕೂಡ ಇಲ್ಲ ಪ್ರಿಯರೇ. ಎಷ್ಟೋ ಜನರು ಲೋಕಕ್ಕೆ ಹಿಂಜಾರೆ ಹೋದಂಥ ಅನುಭವ ಉಂಟ. ಕಾರಣ ಏನೆಂದರೆ ಒಂದು ಆತ್ಮ ಭಾರ ಇಲ್ಲದಿರುವಂಥ ಇಂಥವರ ಕುರಿತಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ, ಇಂಥ ಕುರುಬರ ಕುರಿತಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಮುಂದೆ ಓದಿ. ಕುರುಬರೇ, ಯೆಹೋವನ ಮಾತನ್ನು ಕೇಳಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ನನ್ನ ಕುರಿಗಳು ಕೊಳ್ಳೆಯಾದವು, ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. ಕುರುಬರು ಇರಲಿಲ್ಲವಲ್ಲ, ನನ್ನ ಕುರುಬರು ನನ್ನ ಕುರಿಗಳನ್ನು ಹುಡುಕಲಿಲ್ಲವಲ್ಲ. ಅವರು ಸ್ವಂತ ಹೊಟ್ಟೆಯನ್ನು ನೋಡಿಕೊಂಡರೆ ಹೊರತು ನನ್ನ ಕುರಿಗಳ ಹೊಟ್ಟೆಯನ್ನು ನೋಡಲೇ ಇಲ್ಲ. ಆದ ಕಾರಣ ಕುರುಬರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನನ್ನ ಜೀವದಾಣೆ, ನಾನು ಕುರುಬರಿಗೆ ವಿರುದ್ಧನಾಗಿದ್ದೇನೆ. ಅವರು ನನ್ನ ಕುರಿಗಳ ಲೆಕ್ಕವನ್ನು ನನಗೆ ಒಪ್ಪಿಸಬೇಕು. ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೆನು. ಆ ಕುರುಬರು ಇನ್ನು ಸ್ವಂತ ಹೊಟ್ಟೆಯನ್ನು ತುಂಬಿಸಿಕೊಳ್ಳರು. ನನ್ನ ಕುರಿಗಳು ಆಹಾರವಾಗಿ ಅವರ ಬಾಯಿಗೆ ಬೀಳದಂತೆ ಅವುಗಳನ್ನು ರಕ್ಷಿಸುವೆನು. ನೋಡಿ, ದೇವರು ದುಃಖದಿಂದ ಹೇಳುವಂಥ ವಾರ್ತೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ಚದುರಿಸಲ್ಪಟ್ಟಂಥ ಕುರಿಗಳನ್ನು ಕರ್ತ ನೋಡುವಾಗ ದೇವರು ದುಃಖ ಪಡ್ತಾನೆ. ಯಾಕಂದರೆ ಮತ್ತಾಯ 9:36 ವಾಕ್ಯದಲ್ಲಿ ಕೂಡ ನೋಡಿ, ಅಲ್ಲಿ ಕರ್ತನಾದ ಯೇಸು ಸ್ವಾಮಿ ಅವರಲ್ಲಿ ಅನೇಕ ಅದ್ಭುತ ಕಾರ್ಯ ಮಾಡಿದ, ರೋಗಿಗಳನ್ನು ಸೌಖ್ಯ ಮಾಡಿದ. ಕೊನೆಗೆ ಅವರೆಲ್ಲ ಕುರುಬನಿಲ್ಲದ ಕುರಿಗಳಾಗಿ ಇರುವಂಥದ್ದು ನೋಡುವಾಗ ಆತನು ತುಂಬ ವ್ಯಥೆ ಪಡ್ತಾ ಇದ್ದಾನೆ. ಓದಿವಕ್ಕೆ ಸಿಕ್ಕಿದ್ರೆ ವಾಕ್ಯ ಮ್ಯಾಥ್ಯೂ 9:36. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋದಾರಲ್ಲ ಎಂಬುದಾಗಿ ಆತನು ಅವರ ಕುರಿತಾಗಿ ಕನಿಕರ ಪಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಮ್ಮ ಮೀಕನ ಪುಸ್ತಕ 3ನೇ ಅಧ್ಯಾಯ 1-4 ವಾಕ್ಯ ಓದುವ. 17-18 ಬುಕ್ ಆಫ್ ಮೀಕಾ ಚಾಪ್ಟರ್ 3 1-4. ನಾನು ಹೀಗೆ ಸಾರಿದೆನು, ಯಾಕೋಬಿನ ಮುಖಂಡರೇ, ಇಸ್ರಾಯೇಲ್ ವಂಶದ ಅಧ್ಯಕ್ಷರೇ, ಕೇಳಿರಿ ಕೇಳಿರಿ. ನ್ಯಾಯವನ್ನು ಮಂದಟ್ಟು ಮಾಡಿಕೊಳ್ಳುವುದು ನಿಮ್ಮ ಧರ್ಮವಲ್ಲವೇ? ಆಹಾ, ಇವರು ಒಳ್ಳೆಯದನ್ನು ದ್ವೇಷಿಸಿ ಕೆಟ್ಟದನ್ನು ಪ್ರೀತಿಸುತ್ತಾರೆ. ಒಳ್ಳೆಯದನ್ನು ದ್ವೇಷಿಸಿ ಕೆಟ್ಟದನ್ನು ಪ್ರೀತಿಸುತ್ತಾರೆ. ಜನರ ಮೈಮೇಲಿಂದ ಚರ್ಮವನ್ನು ಸುಲಿಯುತ್ತಾರೆ. ಅವರ ಎಲುಬುಗಳಿಂದ ಮಾಂಸವನ್ನು ಕಿತ್ತು ಬಿಡುತ್ತಾರೆ. ನನ್ನ ಪ್ರಜೆಯ ಮಾಂಸವನ್ನು ತಿನ್ನುತ್ತಾರೆ. ಅವರ ಚರ್ಮವನ್ನು ಸುಲಿದು ಹಾಕಿ ಅವರ ಎಲುಬುಗಳನ್ನು ಮುರಿಯುತ್ತಾರೆ. ಹಂಡೆಯಲ್ಲಿನ ತುಂಡುಗಳಂತೆ ಕೊಪ್ಪರಿಗೆ ಎಲ್ಲಿನ ಮಾಂಸದ ಹಾಗೆ ಅವರನ್ನು ಚೂರು ಚೂರಾಗಿ ಕತ್ತರಿಸುತ್ತಾರೆ. ಒಂದೇ ಮಾತನ್ನು ಹೇಳಬೇಕಾದ್ರೆ,
ಕುರಿಗಳನ್ನು ನೋಡುವಂಥದ್ದು ಒಂದು ಸ್ವಾರ್ಥ ಮನೋಭಾವನೆಯಿಂದ. ಹಲಲಿಯ ಅವರಲ್ಲಿರುವಂಥ ಒಳ್ಳೆಯದನ್ನು ಕಸಿದುಕೊಂಡು ಕೊಳ್ಳುವುದಕ್ಕಾಗಿ ಅವರ ಬಗ್ಗೆ ಆತ್ಮಿಕ ಪೋಷಣೆ ಮಾಡಬೇಕು, ಅವರ ಸೇವೆ ಮಾಡಬೇಕು, ಅವರು ಪರಲೋಕ ರಾಜ್ಯಕ್ಕೆ ಬರಬೇಕು, ನಂಬಿಕೆ ಸ್ಥಿರ ನಿಲ್ಲಬೇಕು. ಯಾವುದೇ ರೀತಿಯ ಭಾರ ಇಲ್ಲದೆ ಅವರನ್ನು ಕೇವಲ ಸುಲಿಗೆ ಮಾಡುವ ಉದ್ದೇಶದಿಂದ ನೋಡುವ ಈ ಸುಳ್ಳು ಕುರುಬರ ಕುರಿತಾಗಿ ಈ ವಾರ್ತೆಗಳು ಹೇಳ್ತಾ ಇವೆ ಪ್ರಿಯರೇ. ಅಲ್ಲಲ್ಲಿಯ ಇಲ್ಲಿ ಕೆಲವು ಸ್ವಾರ್ಥಗಳನ್ನು ಗುರುತಿಸಬೇಕು. ಇಂಥ ಕುರುಬರಲ್ಲಿರುವ ಕೆಲವು ಸ್ವಾರ್ಥ ಗುರುತಿಸುವಾಗ ಮಾತ್ರ ನಾವು ಇಂಥವ್ರು ಕಂಡುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಮುಂದೆ 5ನೇ ವಾಕ್ಯ ಕೂಡ ಓದುವ ನಾವು. ಮೀಕಾ 3:5. ನನ್ನ ಜನರನ್ನು ಸನ್ಮಾರ್ಗದಿಂದ ತಪ್ಪಿಸುವವರು. ಓಕೆ, ಸಾಕು. 19 ನನ್ನ ಜನರನ್ನು ಸನ್ಮಾರ್ಗದಿಂದ ತಪ್ಪಿಸುತ್ತಾರೆ. ಅಂದರೆ ಯಾರು ಸರಿಯಾದ ಮಾರ್ಗವನ್ನು ತೋರಿಸಬೇಕೋ ಅವರೇ ಸನ್ಮಾರ್ಗ ತಪ್ಪಿಸ್ತಾರೆ. ಅದರ ಅರ್ಥ ಏನಂದರೆ ನಿಜ ಕುರುಬರಲ್ಲ ಇವರು. ನಿಜ ಕುರುಬರು ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ. ನಿಜ ಕುರುಬರು ಪರಿಶುದ್ಧವಾದಂಥ ಮಾರ್ಗವನ್ನು ತೋರಿಸುತ್ತಾರೆ. ಅದು ಸುಳ್ಳು. ಅದಕ್ಕೆ ನೋಡಿ ಯೇಸು ಹೇಳಿದ ಒಂದು ಮಾತು, ನಾವು ಅಪೊಸ್ತಲಗೀತೆ 20ನೇ ಅಧ್ಯಾಯ 29, 30, 31 ವಾಕ್ಯ ಓದಿಕೊಳ್ಳುವ. ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬರುವವೆಂದು. ತೋಳಗಳು, ನಾನು ಹೋದ ಮೇಲೆ ಕೆಲವು ತೋಳಗಳು ನಿಮ್ಮ ಒಳಗಡೆ, ಸಭೆ ಒಳಗಡೆ ಬರ್ತವೆ. ಬಂದೇನ್ ಮಾಡ್ತವೆ? ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಸಭೆಯ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಸಭೆ ಮೇಲೆ ಭಾರ ಇಲ್ಲ, ಹಲಲಿಯ ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. ಓಕೆ, ನಾವು ಮೀಕಾ 3:5 ವಾಕ್ಯಕ್ಕೆ ತಿರುಗಿ ನಾವು ಬರುವ. ನನ್ನ ಜನರನ್ನು ಸನ್ಮಾರ್ಗದಿಂದ ತಪ್ಪಿಸುವವರು. ನನ್ನ ಜನರನ್ನು ಸನ್ಮಾರ್ಗದಿಂದ ತಪ್ಪಿಸ್ತಾರೆ. ಹಲ್ಲುಗಳಿಗೆ ಕುರುಕುವದೇನಾದರೂ ಸಿಕ್ಕಿರುವ ತನಕ ಶುಭವನ್ನು ಪ್ರಕಟಿಸುವವರು. 20ನೇದಾಗಿ ಹಲ್ಲುಗಳಿಗೆ ಕುರುಕುವುದೇನಾದರೂ ಅಂದರೆ ಏನಾದ್ರು ತಿನ್ಲಿಕ್ಕೆ ಏನಾದರೂ ಒಳ್ಳೆಯದು ಸಿಕ್ಕಿದ್ರೆ ಮಾತ್ರ, ಸಿಕ್ಕುವ ತನಕ ಏನು ಮಾಡ್ತಾರೆ ಅವರು? ಶುಭವನ್ನು ಪ್ರಕಟಿಸುತ್ತಾರೆ, ಒಳ್ಳೆಯದನ್ನು ಪ್ರಕಟಿಸ್ತಾರೆ, ಒಳ್ಳೆಯದನ್ನು ಆರೈಸುತ್ತಾರೆ, ಅವರಿಗೆ ಆಶೀರ್ವಾದ ಮಾಡ್ತಾರೆ, ಪ್ರಾರ್ಥಿಸುತ್ತಾರೆ. ಓಕೆ, ಮುಂದೆ. ತಮ್ಮ ಬಾಯಿಗೆ ಕವಳ ಕೊಡದವನ ಮೇಲೆ ಯುದ್ಧ ನಿರ್ಧರಿಸುವವರು. 21ನೇದಾಗಿ ಕವಳ, ತನ್ನ ಬಾಯಿಗೆ ಕವಳ ಕೊಡೋದವನ ಮೇಲೆ ಯುದ್ಧವನ್ನು ನಿರ್ಧರಿಸುತ್ತಾರೆ. ಅದರ ಅರ್ಥ ಅವರಿಂದ ಯಾವುದೇ ಲಾಭ ಇಲ್ಲದಿದ್ದರೆ ಆ ವ್ಯಕ್ತಿಗಳ ಜೊತೆಯಲ್ಲಿ ಯುದ್ಧವನ್ನು ತೀರ್ಮಾನಿಸುವಂಥದ್ದು, ಅಂದರೆ ಅವರಿಗೆ ತೊಂದರೆಯನ್ನು ಕೊಡುವಂಥದ್ದನ್ನು ಇಲ್ಲಿ ನಾವು ಸುಳ್ಳು ಕುರುಬರ ಕುರಿತಾಗಿ ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಲ್ಲೆಲೂಯ. ಇನ್ನೊಂದು ವಾರ್ತೆನ ಓದುವ. ಜಕರ್ಯ ಪುಸ್ತಕ 11ನೇ ಅಧ್ಯಾಯ 7ನೇ ವಾಕ್ಯ. ಆಗ ನಾನು ದೀನಾವಸ್ಥೆಯಲ್ಲಿದ್ದ ಆ ಕೊಯ್ಕುರಿಗಳ ಮಂದೆಯನ್ನು ಮೇಯಿಸಿದೆನು. 2 ಕೋಲುಗಳನ್ನು ತೆಗೆದುಕೊಂಡು ಒಂದಕ್ಕೆ ಕನಿಕರವೆಂತಲೂ ಇನ್ನೊಂದಕ್ಕೆ ಒಗ್ಗಟ್ಟೆಂತಲೂ ಹೆಸರಿಟ್ಟು ಅವುಗಳಿಂದ ಮಂದೆಯನ್ನು ಮೇಯಿಸಿದೆನು. 15-17 ವಾಕ್ಯ ಓದಿ. ಚಾಪ್ಟರ್ 11, ಸೇಮ್ ಚಾಪ್ಟರ್ 15-17. ಆಮೇಲೆ ಯೆಹೋವನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಮತ್ತೊಮ್ಮೆ ತಕ್ಕ ಸಲಕರಣೆಗಳನ್ನು ತೆಗೆದುಕೊಂಡು ಮುಕ್ಕ ಕುರುಬನಂತೆ ನಟಿಸು. ಈಗೋ ದೇಶದಲ್ಲಿ ನಾನು ಒಬ್ಬ ಕುರುಬನನ್ನು ಏರ್ಪಡಿಸುವೆನು. ಅವನು ಹಾಳಾಗುತ್ತಿರುವ ಕುರಿಗಳನ್ನು ನೋಡಿಕೊಳ್ಳನು, ಚದರಿದವುಗಳನ್ನು ಹುಡುಕನು, ಊನವಾದವುಗಳನ್ನು ಗುಣಪಡಿಸನು, ನೆಟ್ಟಗಿರುವವುಗಳನ್ನು ಸಾಕನು, ಕೊಬ್ಬಿದವುಗಳ ಮಾಂಸವನ್ನು ತಿನ್ನುವನು, ಕುರಿಗಳ ಗೊರಸುಗಳನ್ನು ಚೂರು ಚೂರು ಮಾಡುವನು. ಮಂದೆಯನ್ನು ಕಾಯದೆ ಬಿಟ್ಟು ಬಿಟ್ಟ ತರವಲ್ಲದ ಕುರುಬನ ಗತಿಯನ್ನು ಏನು ಹೇಳಲಿ? ಮಂದೆಯನ್ನು ಕಾಯದೆ ಬಿಟ್ಟು ಬಿಟ್ಟ ತರವಲ್ಲದ ಕುರುಬರ ಗತಿಯನ್ನು ಏನೆಂದು ಹೇಳಲಿ? ಎಷ್ಟೋ ಕಡೆ ನಾನು ನೋಡಿದ್ದೇನೆ, ಹಿಂಸೆಗಳು ಬಂದಾಗ ಸಭೆಯನ್ನು ಬಿಟ್ಟು, ವಿಶ್ವಾಸಗಳು ಬಿಟ್ಟು ಓಡಿ ಹೋದಂಥ ಎಷ್ಟೋ ಕುರುಬರ ಬಗ್ಗೆ ನನಗೆ ಗೊತ್ತಿದೆ ಪ್ರಿಯರೇ. ಅಲ್ಲಲ್ಲಿಯ ಆದ ಕಾರಣ ಈ ಕುರಿಗಳಿಗೋಸ್ಕರ ನಿಲ್ಲದಂಥ ಎಷ್ಟೋ ಕುರುಬರ ಬಗ್ಗೆ ನಾವು ನೋಡ್ತೇವೆ. ಆದ ಕಾರಣ ಇಂಥ ಕುರುಬರ ಕುರಿತಾಗಿ ನಾವು ತುಂಬ ಎಚ್ಚರಿಕೆ ಉಳ್ಳವರಾಗಿರಬೇಕು. ಈಗ ನಿಜ ಕುರುಬರು ಅಂದರೆ ಎಫೆಸ 4:11 ಹೇಳಿದಂಥ ಒಂದು 4ನೇ ಸೇವೆ ಅಂದರೆ ಕುರುಬರ ಅಥವಾ ಸಭಾಪಾಲಕರ ಕುರಿತಾಗಿರುವ ಆ ಒಂದು ವಾಕ್ಯದ ವಿಷಯದಲ್ಲಿ ನಾವು ಸತ್ಯ ಕುರುಬರು, ಸತ್ಯ ಸಭಾಪಾಲಕರ ಕುರಿತಾಗಿರುವ ಗುಣಲಕ್ಷಣಗಳನ್ನು ಈ ಸಮಯದಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಮೊದಲನೇದಾಗಿ ಕೀರ್ತನೆ 23:1 ಮತ್ತು 2 ವಾಕ್ಯ ಆವಾಗಲೇ ಓದಿದ್ದೇವೆ, ನಾವು ಓದುವ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸಿರು ಗಾವಲುಗಳಲ್ಲಿ. ಮೊದಲನೇದಾಗಿ
ಕೊರತೆ ಪಡುವುದಿಲ್ಲ. ಹಲ್ಲೆಲೂಯಾ. ನಿಜವಾದ ಕುರುಬರು ಸಭೆಗೆ ಕೊರತೆ ಇಲ್ಲದ ರೀತಿಯಲ್ಲಿ ಸೇವೆಯನ್ನು ಮಾಡುತ್ತಾರೆ. ವಿಶ್ವಾಸಿಗಳಿಗೆ ತಿಳುವಳಿಕೆ ಕೊರತೆ ಇಲ್ಲದ ಹಾಗೆ, ಜ್ಞಾನದ ಕೊರತೆ ಇಲ್ಲದ ಹಾಗೆ, ನಂಬಿಕೆಯ ಕೊರತೆ ಇಲ್ಲದ ಹಾಗೆ ಅವರನ್ನು ಬಲಪಡಿಸಿ ಅವ್ರಿಗೆ ಪೋಷಣೆ ಮಾಡ್ತಾರೆ. ಅದನ್ನೇ ನಾವು ಆರಂಭದಲ್ಲಿ ಓದಿದ್ದು ಯೆರೆಮೀಯ 3:15, ನಾನು ನನ್ನ ಮನಸ್ಸಿಗೆ ಒಪ್ಪುವ ಪಾಲಕ ನಿಮಗೆ ಕೊಡುತ್ತೇನೆ, ಅವರು ನಿಮಗೆ ಜ್ಞಾನ ಮತ್ತು ವಿವೇಕಗಳಿಂದ ಪೋಷಣೆ ಮಾಡುವರೆಂಬುದಾಗಿ. ಅದು ದೇವರು ಯೆರೆಮೀಯನ ಮೂಲಕ ಹೇಳಿದಂತೆ ಕೊರತೆ ಇಲ್ಲದ ಹಾಗೆ, ಸಭೆಯನ್ನು ಕೊರತೆ ಇಲ್ಲದ ಹಾಗೆ, ನಂಬಿಕೆಯ ಕೊರತೆ, ಆತ್ಮಿಕ ವಿಷಯಗಳ ಕೊರತೆ ಇಲ್ಲದ ಹಾಗೆ, ಹಲಲಿ ಜ್ಞಾನದ ಕೊರತೆ ಇಲ್ಲದ ಹಾಗೆ ಪೋಷಣೆ ಮಾಡುವಂಥ ಕುರುಬರು ನಿಜವಾದ ಕುರುಬರಾಗಿದ್ದಾರೆ. ಓಕೆ, ಮುಂದೆ ಓದಿ. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಎರಡನೇದಾಗಿ ಹಸಿರು ಗಾವಲಿನಲ್ಲಿ ತಂಗಿಸುವಂಥ ಒಂದು ಅನುಭವ. ಒಂದು ಕುರಿಗೆ ಹಸಿರು ಗಾವಲು ಎಂಬುದಾಗಿ ಹೇಳುವಾಗ ತುಂಬ ಇಷ್ಟವಾದ ಒಂದು ಸಂಗತಿಯಾಗಿದೆ. ಬೇಕಾದಷ್ಟು ಅದಕ್ಕೆ ಮೇವು ಸಿಗುತ್ತದೆ, ಅದು ತೃಪ್ತಿಗೊಳ್ಳುತ್ತದೆ ಪ್ರಿಯರೇ. ಅಲ್ಲಲಿಯ ಅದಕ್ಕೆ ಹೊಟ್ಟೆ ತುಂಬ ಅದು ಮೇವನ್ನು ಪಡೆದು ಅತೃಪ್ತಿಗೊಳ್ಳುವಂಥ ಅನುಭವದಲ್ಲಿ ಜೀವಿಸುವಂಥ ಕುರಿಯನ್ನಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆ್ಯಕ್ಚುಲಿ ಇದು ದಾವೀದನು ದೇವರ ಕುರಿತಾಗಿ, ಅಂದರೆ ದೇವರೆಂಬ ಕುರುಬನ ಕುರಿತಾಗಿ ಅಥವಾ ಕರ್ತನಾದ ಯೇಸು ಎಂಬ ಕುರುಬನ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಕುರಿ ತನ್ನನ್ನೇ ತಾನು ಕುರಿ ಎಂಬುದಾಗಿ ನಿಲ್ಲಿಸಿ ಆತನು ಹೇಳುವಂಥ ಒಂದು ಮಾತಿದು. ಆದರೆ ಇಲ್ಲಿ ಆತನು ನನ್ನ ಹಸಿರು ಗಾವಲಿನಲ್ಲಿ ತಂಗಿಸುತ್ತಾನೆ. ಅದರ ಅರ್ಥ ಒಬ್ಬ ನಿಜವಾದ ಕುರುಬನ ಕರ್ತವ್ಯ ಸಭೆಗೆ ಬೇಕಾದಂಥ ಆತ್ಮಿಕ ವಾಕ್ಯದ ಪೋಷಣೆ ಕೊಟ್ಟು ಆತ್ಮಿಕವಾಗಿ ಬೆಳೆಸುವಂಥದ್ದು, ಆತ್ಮಿಕವಾದಂಥ ತೃಪ್ತಿಯನ್ನು ಕೊಡುವಂಥ ಒಂದು ಅನುಭವವಾಗಿದೆ ಪ್ರಿಯರೇ. ಇದು ಹಸಿರು ಗಾವಲಿನಲ್ಲಿ ತಂಗಿಸುವಂಥ ಒಂದು ಅನುಭವ ಪ್ರಿಯರೇ. ಓಕೆ, ಮುಂದೆ ಓದಿ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಮೂರನೇದಾಗಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ಅದರ ಅರ್ಥ ಏನಂದ್ರೆ, ವಿಶ್ರಾಂತಿಕರವಾದಂಥ ನೀರು ಎಂಬುದಾಗಿ ಹೇಳಿದ್ರೆ ಅನೇಕ ವಿಧವಾದಂಥ ಅರ್ಥ ಇದೆ. ಒಂದು ಪವಿತ್ರಾತ್ಮನೆಂಬ ನೀರು. ಯೋಹನ್ನ 7:37-39 ವಾಕ್ಯ ಓದಿದ್ರೆ, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 7:37-39 ವಾಕ್ಯ ಓದಿದ್ರೆ, ಯಾರಾದರೂ ಬಾಯಾರಿರುವುದಾದರೆ ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹರಿಯುವವು. ಆತನು ಮಾತಾಡಿದ ಪವಿತ್ರಾತ್ಮನ ಕುರಿತಾಗಿ ಎಂಬುದಾಗಿ ಅಲ್ಲಿ ವಾಕ್ಯ ಓದಿ ಸಿಕ್ಕಿದ್ರೆ ಓದಿ ವಾಕ್ಯ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. 39 ಕೂಡ ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮವರವನ್ನು ಕುರಿತು ಹೇಳಿದನು. ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮನ ಕುರಿತಾಗಿ ಅಲ್ಲಿ ಕರ್ತನು ಹೇಳಿರುವಂತ ನೋಡ್ತಾ, ಅಂದ್ರೆ ಪವಿತ್ರಾತ್ಮನ ಅಭಿಷೇಕಕ್ಕೆ ನಡೆಸುವಂಥದ್ದು, ಪವಿತ್ರಾತ್ಮನ ವರಗಳ ಕಡೆಗೆ ನಡೆಸುವಂಥದ್ದು, ಇಂಪಾರ್ಟೇಷನ್ಗೆ ನಡೆಸುವಂಥದ್ದು. ಅಲ್ಲಲ್ಲಿಯ ಇದು ವಿಶ್ರಾಂತಿಕರವಾದ ನೀರಿನ ಕುರಿತಾಗಿ ಹೇಳುವಂಥ ಒಂದು ಅನುಭವವಾಗಿದೆ ಪ್ರಿಯರೇ. ಇನ್ನೊಂದು ನೀರು ಜೀವ ಜಲ. ಯೋಹನನ ಸುವಾರ್ತೆ 4ನೇ ಅಧ್ಯಾಯ 12, 13, 14 ವಾಕ್ಯ ಸೇರಿಸಿ ಓದುವ. ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು, ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು, ಅವನು ಅವನ ಮಕ್ಕಳು ಅವನು ಸಾಕಿದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಅಂದರೆ ಆತನು ರಕ್ಷಣೆ ಕುರಿತಾಗಿ ಆತನು ಹೇಳ್ತಾ ಇದ್ದಾನೆ. ಅಲ್ಲಿ ಪವಿತ್ರಾತ್ಮನ ಕುರಿತು ಓದಿದೆವು, ಇಲ್ಲಿ ರಕ್ಷಣೆ ಕುರಿತಾಗಿರುವಂಥ ಒಂದು ಅನುಭವ ಸ್ವಾಮಿಯಲ್ಲಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ. ಯಾಕಂದರೆ ಏಷ್ಯಾ 12ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಸೇದುವಿರಿ. ಸಿಕ್ಕಿದ್ರೆ ಓದಿ ಏಷ್ಯಾ 12:3. ಮತ್ತು ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ. ನೋಡಿ, ಹಾಗಾದ್ರೆ ಒಂದು ನೀರು ಎಂಬುದಾಗಿದೆ ರಕ್ಷಣೆ, ಇನ್ನೊಂದು ಪವಿತ್ರಾತ್ಮನ ಅನುಭವ ಅಥವಾ ಅಭಿಷೇಕದ ಅನುಭವ ಎಂಬುದಾಗಿ ಕೂಡ ಹೇಳಬಹುದು. ಆದ ಕಾರಣ ಈ ವಿಶ್ರಾಂತಿಯನ್ನು ಕೊಡುವಂಥ ವಿಶ್ರಾಂತಿಕರವಾದ ನೀರಿನ ಬಳಿಗೆ ಆತನನ್ನು ನಡೆಸ್ತಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಒಬ್ಬ ಸಭಾಪಾಲಕನ ಕರ್ತವ್ಯ ಆತ್ಮಿಕವಾದ ಯಾವುದೇ ಒಂದು ವಿಶ್ವಾಸಕ್ಕೆ ಕೊರತೆ ಇಲ್ಲದೆ ಆತನು ಸರಿಯಾದ ಪೋಷಣೆ ಕೊಟ್ಟು ಸರಿಯಾದ ಒಂದು ಯಾವುದೇ ರೀತಿ ಆತ್ಮ ಕೊರತೆ ಇಲ್ಲದೆ ಆತನ್ನು ಮಾರ್ಗದರ್ಶನ ಮಾಡಿ ನಡೆಸುವಂಥ ಒಂದು ಅನುಭವವಾಗಿದೆ ಪ್ರಿಯರೇ.
ನಾಲ್ಕನೇದಾಗಿ ನಾವು ಮುಂದಕ್ಕೆ ನಾವು ನೋಡುವ ಮೀಕನ ಪುಸ್ತಕ 4ನೇ ಅಧ್ಯಾಯ 6ರಿಂದ 8ನೇ ವಚನ. ಬುಕ್ ಆಫ್ ಮೀಕಾ ಚಾಪ್ಟರ್ 4:6-8. ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನಿಂತಾನೆ, ಆ ದಿನದಲ್ಲಿ ಕುಂಟು ಜನಾಂಗವನ್ನು ಒಟ್ಟುಗೂಡಿಸುವೆನು, ನಾನು ಬಾಧಿಸಿ ತಳ್ಳಿದ ಪ್ರಜೆಯನ್ನು ಸೇರಿಸುವೆನು, ಆ ಕುಂಟು ಜನವನ್ನು ಉಳಿಸಿ ಕಾಪಾಡುವೆನು, ದೂರ ತಳ್ಳಲ್ಪಟ್ಟ ಪ್ರಜೆಯನ್ನು ಪ್ರಬಲ ಜನಾಂಗವನ್ನಾಗಿ ಮಾಡುವೆನು. ಯೆಹೋವನು ಚೀಯೋನ್ ಪರ್ವತದಲ್ಲಿ ಇಂದಿನಿಂದ ಎಂದೆಂದಿಗೂ ಅವರ ರಾಜನಾಗಿರುವನು. ಹಿಂಡಿಗೆ ರಕ್ಷಕವಾದ ಹೂಡೆಯೇ, ಚೀಯೋನ್ ಯುವತಿಯ ಗುಡ್ಡವೇ, ನಿನ್ನ ಹಿಂದಿನ ಆಡಳಿತವು ನಿನಗೆ ದೊರೆಯುವುದು. ಒಂದು ಪುನಃಸ್ಥಾಪನೆಯ ಅನುಭವದಲ್ಲಿ, ಆತ್ಮಿಕವಾಗಿ ಒಂದು ಪುನಃಸ್ಥಾಪನೆಯ ಅನುಭವಕ್ಕೆ ನಡೆಸುವಾತನೇ ಒಬ್ಬ ನಿಜವಾದ ಸಭಾಪಾಲಕನು. ಕೆಲವೊಮ್ಮೆ ವಿಶ್ವಾಸ ಆತ್ಮಿಕವಾಗಿ ಹಿಂಜಾರಿ ಹೋಗಬಹುದು, ಕೆಲವೊಮ್ಮೆ ನಂಬಿಕೆಯಲ್ಲಿ ಕುಗ್ಗಿ ಹೋಗಬಹುದು, ಕೆಲವೊಮ್ಮೆ ಸಭೆಗೆ ಬರುವುದನ್ನು ಬಿಟ್ಟು ಬಿಡಬಹುದು. ಒಂದು ಆತ್ಮಿಕವಾದಂತಹ ಪುನರ್ಸ್ಥಾಪನೆಗೆ ನಡೆಸುವಂಥದ್ದು ಒಬ್ಬ ನಿಜ ಕುರುಬನ ಒಂದು ಜವಾಬ್ದಾರಿ ಅಥವಾ ಕರ್ತವ್ಯ ಅಥವಾ ಒಂದು ಗುಣ ಲಕ್ಷಣ ಎಂಬುದಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 5ನೇದಾಗಿ ಯೆಶಾಯನ ಪುಸ್ತಕ 40:11ನೇ ವಾಕ್ಯ. ಐಸೈಯಾ ಚಾಪ್ಟರ್ 40:11. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸ್ತಾನೆ. ಮರಿಗಳನ್ನು ಕೈಯಿಂದ ಕೂಡಿಸಿ ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು. ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ಮೆಲ್ಲಗೆ ನಡೆಸುವ ಅಂದ್ರೆ ಒಬ್ಬ ಕುರುಬನ್ ಹೇಗಿರ್ತಾನೆ ಅಂದ್ರೆ, ಯಾರು ಎಷ್ಟು ಆತ್ಮಿಕ ಸಾಮರ್ಥ್ಯ ಉಳ್ಳವರು ನಮ್ಮ ಸಭೆ ಒಳಗಡೆ ಆತನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಆಯಾಯ ಕುರಿಗೆ ತಕ್ಕ ರೀತಿಯ ಆತ್ಮಿಕ ಪೋಷಣೆ ಕೊಟ್ಟು ಒಂದು ರೀತಿಯ ಪ್ರೀತಿಯಲ್ಲಿ ಆ ಕುರಿಗಳನ್ನು ನಡೆಸುವಂಥವನೇ ಆತ ನಿಜವಾದಂಥ ಕುರುಬನೆಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳ್ಕೊಳ್ತೇವೆ ಪ್ರಿಯರೇ. 6ನೇದಾಗಿ ನಾವು ಮುಂದಕ್ಕೆ ನೋಡುವ ಎಜೆಕಿಯೇಲ್ 3:16-19. ಎಜೆಕಿಯೇಲ್ ಚಾಪ್ಟರ್ 3:16-19. 7 ದಿವಸಗಳಾದ ಮೇಲೆ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನಾನು ದುಷ್ಟನಿಗೆ ಸತ್ತೇ ಸಾಯುವೆ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವೆನು. ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು. ನೀನೋ ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ಸುಂದರವಾದ ವಾಕ್ಯ ನೋಡ್ತೇವೆ. ಒಬ್ಬ ಕುರುಬನ ಗುಣಲಕ್ಷಣ ಪಾಪದಲ್ಲಿ ಜೀವಿಸುವಂಥವರನ್ನು ಹಲಲಿಯ ಎಚ್ಚರಿಸುವಂಥ ಒಂದು ಕಾರ್ಯ. ನಾವು 2 ತಿಮೋಥಿ ಚಾಪ್ಟರ್ 4:2-3-4 ಓದಿದ್ದೇವೆ. ಖಂಡಿಸು, ಗದರಿಸು, ಎಚ್ಚರಿಸು. ಅಂದರೆ ವಿಶ್ವಾಸಿಗಳು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಒಂದು ಕಾಲ ಬರುತ್ತದೆ. ಒಂದು ಸಭೆಗೆ ಕಾವಲುಗಾರನನ್ನಾಗಿ ಕರ್ತನು ಸಭಾಪಾಲಕನನ್ನು ಕಾವಲುಗಾರನನ್ನಾಗಿ ಇಟ್ಟಿದ್ದಾನೆ. ಅಲ್ಲಲಿಯ ಆದ ಕಾರಣ ಇಲ್ಲಿ ಖಂಡಿಸುವಂಥದ್ದು, ತಪ್ಪಾದ ಮಾರ್ಗಕ್ಕೆ ಹೋಗುವಾಗ ತಪ್ಪಿ ಹೋಗುವಂಥ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಖಂಡಿಸುವಂಥ ಅನುಭವಗಳು ಬರ್ಬೋದು, ಗದರಿಸುವ ಅನುಭವಗಳು ಬರ್ಬೋದು, ಎಚ್ಚರಿಸುವ ಅನುಭವಗಳು ಬರ್ಬೋದು. ನಾವು ಜ್ಞಾನೋಕ್ತಿ 13:52ನೇ ವಾಕ್ಯ ಓದುವಾಗ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರನಾಗಿದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ಖಂಡಿಸು 2 ತಿಮೋಥಿ ಚಾಪ್ಟರ್ 4:2-3-4 ವಾಕ್ಯ ಓದಿಕೊಳ್ಳುವ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಇಲ್ಲಿ ಖಂಡಿಸು, ಗದರಿಸು, ಎಚ್ಚರಿಸು. ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರ್ತದೆ. ಇಲ್ಲಿ
ನೋಡಿ, ದೇವರ ಹೇಳ್ತಾನೆ, ನಾನು ನಿನ್ನ ಸತ್ಯ ಸಾಯ್ತಿ, ದುಷ್ಟನಿಗೆ ಅವನ ತಾಪಿನ ನಿಮಿತ್ತ ಪಾಪ ನಿಮಿತ್ತ ಸತ್ತಾಯ್ತು ಎಂದು ಹೇಳುವಾಗ, ಕಾವಲುಗಾರನಾದ ಕುರುಬನು ಆ ಪಾಪಕ್ಕೆ ಶಿಕ್ಷೆಗೆ ಗುರಿಯಾಗದ ಹಾಗೆ ಆ ಕುರಿಗಳನ್ನು ಸರಿಯಾದ ಪಾಲನೆ ಕೊಟ್ಟು, ಸರಿಯಾದ ಆಲೋಚನೆ ಕೊಟ್ಟು, ಸರಿಯಾದ ಮಾರ್ಗದರ್ಶನ ಕೊಟ್ಟು, ಎಚ್ಚರಿಕೆ ಕೊಟ್ಟು, ಬಿದ್ದು ಹೋಗದಾಗೆ, ಹಿಂಜಾರಿ ಹೋಗದಾಗೆ ಅದನ್ನು ಕಾಪಾಡಿಕೊಳ್ಳುವಂಥದ್ದು. ಪ್ರೈಸ್ ಗಾಡ್. ಇದೊಬ್ಬ ಕಾವಲುಗಾರನ ಒಂದು ಕರ್ತವ್ಯವಾಗಿದೆ. ಯಾಕಂದರೆ ಸಭಾಪಾಲಕನು ಅಥವಾ ನಿಜವಾದ ಕುರುಬನು ಒಂದು ಸಭೆಗೆ ಆತನು ಕಾವಲುಗಾರನಾಗಿದ್ದಾನೆ. ನಾವು ಹಿಬ್ರಿ 13-17 ವಾಕ್ಯ ಕೂಡ ಓದುವ. ಹಿಬ್ರು ಚಾಪ್ಟರ್ 13-17 ಯಾವ ರೀತಿ ಕಾವಲುಗಾರನೆಂಬುದಾಗಿ ನೋಡ್ತೇವೆ ಅಲ್ಲಿ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ. ಸಭಾ ಮಾಲಕರ ಮಾತನ್ನು ಕೇಳಬೇಕು ಮತ್ತು ಅವರಿಗೆ ಅಧೀನರಾಗಿರಬೇಕೆಂಬುದಾಗಿ ನಾವು ಸ್ಪಷ್ಟವಾಗಿ ಓದ್ತೇವೆ. ಮುಂದೆ ಓದಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ. ಅವರು ಲೆಕ್ಕ ಯಾರಿಗೆ ಲೆಕ್ಕ ಒಪ್ಪಿಸಬೇಕು? ಅವರು ದೇವರಿಗೆ ಲೆಕ್ಕ ಒಪ್ಪಿಸ್ಲಿಕ್ಕೆ. ಒಂದೊಂದು ಆತ್ಮದ, ಒಂದೊಂದು ಕುರಿಗಳ ಲೆಕ್ಕ ದೇವರಿಗೆ ಒಪ್ಪಿಸ್ಲಿಕ್ಕಿದೆ. ಅವ್ರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಒಂದು ಆತ್ಮ ತಪ್ಪಿ ಹೋದಾಗ, ಒಂದು ಆತ್ಮ ಹಿಂಜಾರಿ ಹೋದಾಗ ಏನು ಮಾಡ್ತಾರೆ ಅವರು? ಸಭಾಪಾಲಕ ಸಂತೋಷ ಆಗುವುದಿಲ್ಲ, ದುಃಖವಾಗುತ್ತದೆ, ವೇದನೆ ಆಗುತ್ತದೆ. ಆತ್ಮಗಳಿಗೆ ಬಳಿಗೆ ಹೋಗಿ ಆದಷ್ಟು ತಿರುಗಿ ನಮ್ಮ ಮಂದೆಗೆ ತರುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಅವರಿಗೋಸ್ಕರ ಪ್ರಾರ್ಥಿಸ್ತಾರೆ, ಅವರಿಗೋಸ್ಕರ ಅಳ್ತಾರೆ, ಆ ಆತ್ಮಗಳಿಗಾಗಿ ಉಪವಾಸ ಮಾಡ್ತಾರೆ. ಅವರ ಬಳಿ ಹೋಗಿ ಅವರಿಗೆ ಆದಷ್ಟು ತಿಳಿ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ವಾಕ್ಯದ ಮೂಲಕ ಎಚ್ಚರಿಕೆ ಕೊಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಇದು ಒಬ್ಬ ಕಾವಲುಗಾರನಾದ ಕುರುಬನ ಒಂದು ಗುಣಲಕ್ಷಣ. ಮುಂದೆ ಓದಿ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಸಂತೋಷದಿಂದ ಇದನ್ನು ಮಾಡುವಂತೆ ಮಾಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾರೆ, ನೋಡ್ತೇವೆ. ಹಾಗಾದ್ರೆ ಒಬ್ಬ ಸಭಾಪಾಲಕನು ಸಭೆಯ ಕಾವಲುಗಾರನು, ಒಬ್ಬ ಕುರುಬನು ಒಂದು ಮಂದೆಯ ಆತನು ಕಾವಲುಗಾರನಾಗಿರುತ್ತಾನೆ. ಆತ್ಮಗಳು ನಾಶವಾಗದ ಹಾಗೆ, ಆತ್ಮಗಳು ಹಿಂಜಾರಿ ಹೋಗದ ಹಾಗೆ, ಮಂದೆ ತಪ್ಪಿ ಹೋಗದ ಹಾಗೆ ಆತನು ಕಾವಲು ಕಾಯ್ತಾ ಇರ್ತಾನೆ. ಪ್ರಿಯರೇ, ಅಲ್ಲಲ್ಲಿಯ ನಿಜವಾಗಿ ಆತ್ಮ ಭಾರತದೊಂದಿಗೆ ಯಾರು ಕಾವಲು ಕಾಯ್ತಾನೋ ಅವನು ನಿಜವಾದ ಒಳ್ಳೆ ಕುರುಬನೆಂಬುದಾಗಿ ನಾವು ತಿಳ್ಕೋಬೇಕು. ಇನ್ನೊಂದು ವಾಕ್ಯ, ಎಜೆಕಿಯೇಲ್ 11:7 ವಾಕ್ಯ ಓದಿಕೊಳ್ಳೋಣ. 17 ವಾಕ್ಯ, ಸೇಮ್ ಚಾಪ್ಟರ್. ಆಮೇಲೆ ಅವರನ್ನು ಜನಾಂಗದೊಳಗಿಂದ ಕೂಡಿಸುವೆನು, ಚದುರಿರುವ ದೇಶಗಳಿಂದ ಅವರನ್ನು ಒಟ್ಟಿಗೆ ಬರಮಾಡಿ ಇಸ್ರಾಯೇಲ್ ದೇಶವನ್ನು ಅವರಿಗೆ ದಯಪಾಲಿಸುವೆನು. ನೋಡಿ, ಚದರಿರುವವರನ್ನು ದೇವರು ಕೂಡಿಸ್ತಾನೆಂಬುದಾಗಿ, ಮಂದಿಯೊಳಗೆ ಸೇರಿಸಿ ಇಸ್ರೇಲಲ್ಲಿ ಸೇರಿಸ್ತೇನೆಂಬುದಾಗಿ ಇಲ್ಲಿ ದೇವರು ಹೇಳುವಂಥದ್ದನ್ನು ಈ ವಾರ್ತೆಗಳ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ. ಪ್ರಿಯರೇ, ಇನ್ನೊಂದು ವಾರ್ತೆ ಹೇಳುವ ನಾವು ಮತ್ತಾಯನ ಸುವಾರ್ತೆ 18-12 ವಾಕ್ಯ, ಬುಕ್ ಆಫ್ ಮ್ಯಾಥ್ಯೂ 18:12. ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದನ್ನು ಹುಡುಕುತ್ತಾನಲ್ಲವೇ? ನಿಜವಾದ ಕುರುಬನ ಗುಣಲಕ್ಷಣ ತಪ್ಪಿ ಹೋದಂಥ ಕುರಿಗಳ ಹಿಂದಕ್ಕೆ ಹೋಗಿ ಅದನ್ನು ತಿರುಗಿ ತರುವಂಥ ಪ್ರಯಾಸವನ್ನು ಇದನ್ನು ನಾವು ಲೂಕ 15 ವಾಕ್ಯದಲ್ಲಿ ಕೂಡ ಓದ್ತೇವೆ. ಲೂಕ್ 15:4 ಕೂಡ ವಾಕ್ಯ ಓದಿ. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಇಲ್ಲಿ ನಿಜವಾದ ಆತ್ಮಭಾರವುಳ್ಳ ಕುರುಬನ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಉಳಿದ 99 ಬಿಡ್ತಾನೆ ಆತನು. ತಪ್ಪಿ ಹೋದ ಒಂದರ ಹಿಂದಕ್ಕೆ ಆತನು ಹೋಗುತ್ತಾನೆ. ಒಂದು ಆತ್ಮ ಎಷ್ಟು ಅಮೂಲ್ಯವಾದದ್ದು ದೇವರ ದೃಷ್ಟಿಯಲ್ಲಿ ಎಂಬುದಾಗಿ ಒಬ್ಬ ನಿಜವಾದ ಕುರುಬನಿಗೆ ಮಾತ್ರ ಗೊತ್ತಿರ್ತದೆ. ಪ್ರಿಯರೇ, ನಿಜವಾದ ಕುರುಬನು ಆತ್ಮಭಾರವುಳ್ಳವನಾಗಿ ತಪ್ಪಿಸಿಕೊಂಡ ಕುರಿಗಳನ್ನು ತರುವಂಥ ಎಲ್ಲ ಪ್ರಯತ್ನಗಳನ್ನು ಆತನು ಮಾಡ್ತಾನೆ ಎಂಬುದಾಗಿ ಇದರ ಮೂಲಕವಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇನ್ನೊಂದು ವಾರ್ತೆ ಓದುವ, ಯೋಹನ್ನನ ಸುವಾರ್ತೆ 10ನೇ ಅಧ್ಯಾಯ 4ನೇ ವಚನ, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 10:4. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಕುರಿಗಳನ್ನು ಹೆಸರು ಹಿಡಿದು ಕರೆಯುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಹೆಸರು ಹಿಡಿದು ಪ್ರತಿಯೊಂದು ಕುರಿಗಳ ಹೆಸರು ಕುರುಬನಿಗೆ ಗೊತ್ತಿದೆ. ಅಲ್ಲಲ್ಲಿಯ ಕುರುಬನಿಗೆ ಅವುಗಳ ಪರಿಚಯ ಇದೆ. ಮಾತ್ರವಲ್ಲ, ಕುರಿಗಳನ್ನು ಮುಂದಕ್ಕೆ ಆತನು ಕಳಿಸುವುದಿಲ್ಲ, ಕುರಿಗಳ ಮುಂದಗಡೆ ಆತನು ಹೋಗುತ್ತಾನೆ. ಅದರ ಅರ್ಥ ಒಂದು ಜವಾಬ್ದಾರಿಕೆಯೊಂದಿಗೆ ಆ ಮಂದೆಯನ್ನು
ಆತನು ಮೇಯಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. 5ನೇ ವಾಕ್ಯ ಕೂಡ ಓದಿ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಕುರಿಗಳು ಅವನ ಸ್ವರ ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ. ಅನ್ಯರ ಸ್ವರ ತಿಳಿಯುವುದಿಲ್ಲ ಅಂದ್ರೆ ತಮ್ಮ ಕುರುಬನ ಸ್ಪಷ್ಟವಾದ ಸ್ವರವನ್ನು ಕುರಿಗಳು ತಿಳಿಯುತ್ತವೆ. ಆದರೆ ದುಃಖಕರವಾದ ಸಂಗತಿ, ಅನೇಕರಿಗೆ ತಮ್ಮ ಕುರುಬ ಯಾರು, ಬೇರೆ ಕುರುಬ ಯಾರು ಎಂಬುದು ಅನೇಕರಿಗೆ ವಿವೇಚನೆ ಮಾಡುವಂಥ ಒಂದು ಶಕ್ತಿ ಇರುವುದಿಲ್ಲ. ಅಲ್ಲಲ್ಲಿಯ ಎಷ್ಟೋ ವಿಶ್ವಾಸಗಳು ತಪ್ಪಿ ಹೋಗುವಂಥ ಅನುಭವಗಳನ್ನು ಕಳೆದ ದಿವಸಗಳಲ್ಲಿ ಎಷ್ಟೋ ಸಭೆಗಳಲ್ಲಿ ನಾನು ಕಂಡಿದ್ದೇನೆ ಪ್ರಿಯರೇ. ಓಕೆ, 9ನೇ ವಾಕ್ಯಕ್ಕೆ ಬನ್ನಿ. 9 ವರ್ಸ್, ಸೇಮ್ ಚಾಪ್ಟರ್. ನಾನೇ ಆ ಬಾಗಲು, ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಆಮೇನ್. ಅಂದ್ರೆ ನಿಜವಾದ ಕುರುಬನ ಮೂಲಕ ಯಾರು ಹೋಗ್ತಾನೆ ಬರ್ತಾನೋ ಅವನು ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ. ಒಬ್ಬ ನಿಜವಾದ ಕುರುಬನ ಆತ್ಮೀಕ ಅಧಿಕಾರದಡಿ ಯಾರಿರ್ತಾನೋ ಅವನು ಪ್ರೊಟೆಕ್ಟೆಡ್, ಅವನು ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ ಎಂಬುದಾಗಿ ಓದ್ತೇವೆ. ಓಕೆ, 11ನೇ ವಾಕ್ಯ ಓದಿ. 11 ವರ್ಡ್ಸ್. ನಾನೇ ಒಳ್ಳೆ ಕುರುಬನು, ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ತಾನೆ. ಕುರಿಗಳಿಗಾಗಿ ಪ್ರಾಣ ಕೊಡುವಾತನೇ ನಿಜವಾದ ಕುರುಬ, ಸುಳ್ಳು ಕುರುಬ ಅಲ್ಲ. ಅದು ಪ್ರಾಣ ಕೊಡಲಿಕ್ಕೆ ಯಾವ ತ್ಯಾಗ ಮಾಡುವುದಕ್ಕೂ, ಕುರಿಗೆ ಸಭೆಗಾಗಿ ಸೇವೆಗಾಗಿ ಪ್ರಾಣ ಕೊಡೋದಕ್ಕೆ, ಜೀವ ಕೊಡೋದಕ್ಕೆ ಅಂತ ರೆಡಿಯಾಗಿರ್ತಾನೆ ಪ್ರಿಯರೇ. ಇಂಥವನ್ನೇ ನಿಜವಾದ ಕುರುಬನು ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. 14-15 ವಾಕ್ಯ ಓದಿ ಅದೇ ಅಧ್ಯಾಯದಲ್ಲಿ. ನಾನೇ ಒಳ್ಳೆ ಕುರುಬನು, ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನಾನು ನನ್ನ ಕುರಿಗಳನ್ನು, ಒಬ್ಬ ಕುರುಬನು ಕುರಿಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೆ. ಅವರ ಸ್ವಭಾವ ಏನಾಗಿದೆ, ಅವರು ಯಾವ ರೀತಿಯಲ್ಲಿ ಇರ್ತಾರೆ, ಹಲಲಿಯ ಸ್ಪಷ್ಟವಾಗಿ ಯಾವ ರೀತಿ ಜೀವಿಸ್ತಿರ್ತಾರೆ. ಒಬ್ಬ ಕುರಿಯ ಸ್ಪಷ್ಟವಾದ ಚಿತ್ರಣ, ಸ್ಪಷ್ಟವಾದ ಎಲ್ಲ ವಿಷಯಗಳನ್ನು ಒಬ್ಬ ಕುರುಬನು ಮಾತ್ರ ಅರಿತುಕೊಳ್ಳುವುದಕ್ಕೆ ಸಾಧ್ಯ. ಓಕೆ, ಮುಂದೆ ಓದಿ. ನನ್ನ ಕುರಿಗಳು ನನ್ನನ್ನು ತಿಳಿದವೆ, ನನ್ನ ಕುರಿಗಳು ನನಗೆ ತಿಳಿದಿವೆ, ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು, ಆಗ ಒಂದೇ ಹಿಂಡು ಆಗುವವು. ಅಂದ್ರೆ ಒಬ್ಬ ಕುರುಬನ ಗುಣಲಕ್ಷಣ ಇನ್ನೊಂದು ಏನೆಂದರೆ, ಸೇರದಂಥ ಕುರಿಗಳ ಹಿಂದುಗಡೆ ಹತ್ರ ಹೋಗುತ್ತಾನೆ. ಅಂದರೆ ಆತ್ಮಭಾರ ಉಳ್ಳವನಾಗಿರುವಂಥ ಕುರುಬನ ಕುರಿತಾಗಿ ನಾವು ನೋಡ್ತೇವೆ. ತೃಪ್ತಿ ಇರುವುದಿಲ್ಲ, ಇಷ್ಟೇ ಆತ್ಮ ಎಂಬುದಾಗಿ ತೃಪ್ತಿ ಇರುವುದಿಲ್ಲ. ಇನ್ನೂ ಹೊಸ ಆತ್ಮಗಳು ಬರಬೇಕು, ಇನ್ನೂ ಅನೇಕ ರಕ್ಷಕನ್ನು ಕಂಡುಕೊಳ್ಬೇಕು, ಇನ್ನೂ ಅನೇಕ ಆತ್ಮ ರಕ್ಷಣೆ ಹೊಂದಿಕೊಳ್ಳಬೇಕೆಂಬುದಾಗಿ ಆತನ ಹೃದಯದಲ್ಲಿ ಭಾರ ಇರುವ ನಿಮಿತ್ತವಾಗಿ ಆತನು ಕುರಿಗಳ ಹಿಂದೆ ಹೋಗುತ್ತಾನೆ. 26-29 ವಾಕ್ಯ ಓದಿ, ಸೇಮ್ ಚಾಪ್ಟರ್. ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲವಾದ್ದರಿಂದ ನಂಬದೇ ಇದ್ದೀರಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಎಂದಿಗೂ ನಾಶವಾಗುವುದಿಲ್ಲ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ಯಾರು ಒಬ್ಬ ನಿಜವಾದ ಒಳ್ಳೆ ಕುರುಬನ ಒಂದು ಸಭೆಗೆ ಇರುವುದಾದರೆ ಒಂದೇ ಒಂದು ಆತ್ಮ ಅಲ್ಲಿ ನಾಶವಾಗುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಅಲ್ಲಲ್ಲಿಯ ಆ ಒಂದು ಕುರಿಗಳು ಒಂದು ಪ್ರೊಟೆಕ್ಟೆಡ್ ಆಗಿರುವುದಕ್ಕೆ ಸಾಧ್ಯವಾಗಿದೆ ಎಂಬುದಾಗಿ ಇದರ ಮೂಲಕ ತಿಳ್ಕೊತೇವೆ. ಈ ರೀತಿಯಲ್ಲಿ ಸುಳ್ಳು ಕುರುಬ ಮತ್ತು ಒಳ್ಳೆ ಕುರುಬರ ಕುರಿತಾಗಿ ನಾವು ಚೆನ್ನಾಗಿ ವಿವೇಚನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈಗ 5ನೇದಾಗಿ ಸುಳ್ಳು ಬೋಧಕರು. ನಾವು ಎಫೆಸ್ ಚಾಪ್ಟರ್ 4:11 ಓದುವ. ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಬೋಧಕರು. ಸುಳ್ಳು ಬೋಧಕರಿದ್ದಾರೆ, ಒಳ್ಳೆ ಬೋಧಕರು ಕೂಡ ಇರುವಂಥದ್ದನ್ನು ನೋಡ್ತೇವೆ. 2 ವಿಧವಾದ ಸೇವೆಗಳು ಈ ಭೂಮಿಯಲ್ಲಿ ಇರುವಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಕರ್ತನ ಪೇತ್ರನು ಏನು ಹೇಳ್ತಾನೆ ನೋಡಿ, 2 ಪೀಟರ್ ಚಾಪ್ಟರ್ 2 ವರ್ಸಸ್ 1-4. 2 ಪೇತ್ರ 2:1-4. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನೀವು ನಿಮ್ಮಲ್ಲಿಯೂ ಸುಳ್ಳು ಪ್ರಬೋಧಕರು ಇರುವರು. ಅವರು ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವವರು ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು. ಪ್ರವಾದಿಗಳು ಇಸ್ರೇಲಿನಲ್ಲಿದ್ದಂತೆ ಹೊಸ ಒಡಂಬಡಿಕೆಯಲ್ಲಿ ಸುಳ್ಳು ಬೋಧಕರು ಇರುವುದೆಂಬುದಾಗಿ ಅಲ್ಲಿ ಪೇತ್ರನ ಮೂಲಕವಾಗಿ ಪವಿತ್ರಾತ್ಮವನ್ನು ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಸುಳ್ಳು ಬೋಧಕರು, ಸುಳ್ಳು ಉಪದೇಶವನ್ನು ಮಾಡುವಂಥ ಸಂಗತಿಗಳ ಕುರಿತಾಗಿ ಇಲ್ಲಿ ಪೇತ್ರನು
ಹೇಳ್ತಾ ಇರುವುದನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಉಳಿದಂಥ ಭಾಗವನ್ನು ನಾಳಿನ ದಿವಸದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಹೋಗುತ್ತೇವೆ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಇಲ್ಲಿವರೆಗೆ ಅದ್ಭುತವಾಗಿ ಆಶೀರ್ವಾದಕರವಾಗಿ ನಮ್ಮ ನಡೆಸಿದ್ದಕ್ಕೆ ಸ್ತೋತ್ರ. ಕೆಲವೊಂದು ಸಂಗತಿಗಳನ್ನು ಇವತ್ತು ಕಲಿಯುವ ಹಾಗೆ ಕೊಟ್ಟಂಥ ಕೃಪೆಗಾಗಿ ಕರ್ತನೆ ನಿನಗೆ ನಾವು ವಂದನೆ ಹೇಳ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.